ನಿಖರ ನ್ಯೂಸ್ಗೆ ಸ್ವಾಗತ. ನಾವು ನಮ್ಮ ಜೀವನ ಯಾವಾಗ್ಲೂ ಸುಖಕರವಾಗಿರ್ಬೇಕು. ಅದರಲ್ಲೂ ಕೂಡ ನಾವು ಕೆಲಸ ಎಲ್ಲಾ ಟೆನ್ಷನ್ಸ್ ಗಳನ್ನೆಲ್ಲ ಮುಗಿಸಿ ಆದ ಮೇಲೆ ಬರುವಂತದ್ದು ನಮ್ಮ ನಿವೃತ್ತ ಜೀವನ. ಈ ಜೀವನ ಯಾವಾಗ್ಲೂ ತುಂಬಾ ಸುಖಕರವಾಗಿರ್ಬೇಕು. ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಸೇಫ್ಟಿಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ಅದೇ ರೀತಿಯಾಗಿ ವಯಸ್ಸಾದಾಗ ನಮಗೆ ಏನಾದ್ರೂ ಮೆಡಿಕಲ್ ಫೆಸಿಲಿಟಿಗಳು ಬೇಕು ಅಂತ ಹೇಳಿದ್ರೆ ತ್ವರಿತ ರೀತಿಯಲ್ಲಿ ಅದು ನಮಗೆ ದೊರಕೋ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಎಲ್ಲಾ ಎಕ್ಸ್ಪೆಕ್ಟೇಷನ್ ಅನ್ನ ಮೀಟ್ ಮಾಡುವ ರೀತಿಯಲ್ಲಿ ಉಜ್ಜೀವನ್ ಹಿರಿಯ ನಾಗರಿಕರ ಬಡಾವಣೆಯನ್ನ ಆರಂಭಿಸ್ತಾ ಇದ್ದಾರೆ ದ್ವಾರಕಾ ಕನ್ಸ್ಟ್ರಕ್ಷನ್ ವತಿಯಿಂದ. ಸೊ ಈ ಒಂದು ಕನ್ಸ್ಟ್ರಕ್ಷನ್ಸ್ ಯಾವ ರೀತಿ ನಡೀತಾ ಇದೆ, ಈ ಬಡಾವಣೆ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ. ನಾವೀಗ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ಹೆದ್ದಾರಿಯ ಪಕ್ಕದಲ್ಲಿ ಕೆಮ್ಮಾರದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಈ ಒಂದು ಸುಂದರ ಬಡಾವಣೆಯಲ್ಲಿದ್ದೇವೆ. ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ 20 ಎಕರೆಯಲ್ಲಿ ಈ ಒಂದು ಬಡಾವಣೆ ನಿರ್ಮಾಣ ಆಗ್ತಾ ಇದೆ. ಇದರ ಫೆಸಿಲಿಟೀಸ್ ಏನೇನಿದೆ ಎಲ್ಲವನ್ನ ನಾವು ನೋಡ್ತಾ ಹೋಗೋಣ ಬನ್ನಿ. ಉಜ್ಜೀವನ ಅಂತ ಹೇಳುವಂತಹ ಕಾನ್ಸೆಪ್ಟೇ ತುಂಬಾ ವಿಭಿನ್ನವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಹಿರಿಯ ನಾಗರಿಕರಿಗೆ ಬೇಕಾದಂತಹ ಎಲ್ಲಾ ಫೆಸಿಲಿಟಿಗಳು ಕೂಡ ಒಂದೇ ಕಡೆಯಲ್ಲಿ ಸಿಗುವ ರೀತಿಯಲ್ಲಿ ಅಂತ ಹೇಳಿದ್ರೆ ಇದು ಬಡಾವಣೆ ಮಾತ್ರ ಅಲ್ಲ, ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ನಾವು ನೋಡ್ತಾ ಇರ್ಬೋದು. ಇಲ್ಲಿ ರೆಸ್ಟೋರೆಂಟ್, ಅದ್ರ ಜೊತೆಗೇನೆ ಮೆಡಿಕಲ್ ಫೆಸಿಲಿಟಿ ಬೇಕಿದ್ರೆ ಅದು ಕೂಡ ಇದೆ. ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ಹಿರಿಯ ನಾಗರಿಕರಿಗೆ ಆ ಫೆಸಿಲಿಟಿಯನ್ನ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅದ್ರ ಜೊತೆಗೇನೆ ಗೆಸ್ಟ್ ಗಳು ಏನಾದ್ರು ಬಂದು ಇಲ್ಲಿ ಸ್ಟೇ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಗೆಸ್ಟ್ ಹೌಸ್ ಅನ್ನ ಮಾಡಿದ್ದಾರೆ. ಸೊ ಇದೊಂದು ಕಂಪ್ಲೀಟ್ ಕಮರ್ಷಿಯಲ್ ಬಿಲ್ಡಿಂಗ್. ಎಲ್ಲಾ ರೀತಿಯಾದಂತಹ ಫೆಸಿಲಿಟಿಗಳನ್ನ ಇಲ್ಲಿ ನಾವು ನೋಡಬಹುದು. ಇವಾಗ ಉಜ್ಜೀವನ್ ಬಡಾವಣೆಯ ಈ ಒಂದು ಸುಂದರ ಪಾರ್ಕ್ ನಲ್ಲಿ ಇದ್ದೇವೆ. ಪಾರ್ಕ್ ಅನ್ನ ಸುಂದರ ಅಂತ ಹೇಳ್ಬೋದು, ಯಾಕಂತ ಹೇಳಿದ್ರೆ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಈಗಿನ ಸ್ಟೈಲ್ ಅಲ್ಲಿ ಪಾರ್ಕ್ ಅನ್ನ ಯೂಶುವಲ್ ಆಗಿ ಬಿಲ್ಡ್ ಮಾಡ್ತಾರೆ. ಆದ್ರೆ ಇಲ್ಲಿಯ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಮೆಡಿಸಿನಲ್ ಪ್ಲಾಂಟ್ ಗಳನ್ನ ಇಲ್ಲಿ ನಮಗೆ ಕಾಣ್ತಾ ಇರ್ಬೋದು. ಅದ್ರ ಜೊತೆಗೇನೆ ಯೂಶುವಲ್ ಆಗಿ ಹೇಗೆ ಅಂತ ಹೇಳಿದ್ರೆ ಮನೆಯಲ್ಲೇ ಸಿಗುವಂತಹ ಹಣ್ಣು ತರಕಾರಿಯನ್ನ ಹಿರಿಯರು ಪ್ರಿಫರ್ ಮಾಡ್ತಾರೆ. ಅವರಿಗೆ ಬೇಕಾಗಿಯೇ ಇಲ್ಲಿಯೇ ಬೆಳೀತಾ ಇದ್ದಾರೆ ನೋಡಿ. ಅಲ್ಲಿ ನೋಡ್ತಾ ಇರ್ಬೋದು ನಾವು ಬ್ಯೂಟಿಫುಲ್ ಆಗಿರುವಂತಹ ಬೇರೆ ಬೇರೆ ತರಕಾರಿ ಗಿಡಗಳನ್ನೆಲ್ಲ ಇಲ್ಲಿ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಮೆಡಿಸಿನಲ್ ಪ್ಲಾಂಟ್ ಗಳನ್ನ ಕೂಡ ಇಲ್ಲಿ ಈ ಪಾರ್ಕ್ ನಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತೆ. ನಮ್ಮ ಜೊತೆ ಈ ಉಜ್ಜೀವನ್ ಬಡಾವಣೆಯ ಕಸ್ಟಮರ್ ಇದ್ದಾರೆ. ಇವರು ನಿವೃತ್ತ ಪ್ರಾಂಶುಪಾಲರು ಶ್ರೀಯುತ ಗಣರಾಜ್ ಕುಂಬ್ಳೆ ಅವರು. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಓಕೆ, ಇಲ್ಲಿ ಈ ಸೈಟ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ನಿಮಗೆ ಒಂದಷ್ಟು ರೀಸನ್ಸ್ ಇರುತ್ತೆ. ಸರ್ ನಿಮಗೆ ಯಾಕೆ ಇಷ್ಟ ಆಯ್ತು ಈ ಸೈಟ್ ಇಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿ? ಒಂದನೇ ಕಾರಣ ಅಂತ ಹೇಳಿದ್ರೆ ವರ್ಷ 60 ಕಳೀತು. ಓಕೆ, ಒಂದು ನಿವೃತ್ತಿಯ ಗಡಿಯನ್ನು ದಾಟಿ ಮುಂದೆ ಬಂದಿದ್ದೇವೆ ನಾವು. ನಮಗೆ ದೇವರು ಬೋನಸ್ ಆಗಿ ಆಯುಷ್ಯ ಕೊಟ್ಟಿದ್ದಾರೆ. ಕ್ಷೇಮವಾಗಿ ಬದುಕಬೇಕು ಅಂತ ಉಂಟು. ಉಜ್ಜೀವನ ಅಂತ ಈ ಒಂದು ಹೆಸರಿನ ಹಿನ್ನೆಲೆ ಬಹಳ ರೋಚಕವಾಗಿದೆ. ನಮ್ಮ ಬದುಕನ್ನು ಇನ್ನಷ್ಟು ಉನ್ನತೀಕರಿಸುವ ದೃಷ್ಟಿಯಿಂದ ತುಂಬಾ ಬಗೆಯ ಸೌಲಭ್ಯಗಳನ್ನು ಈ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ. ಹಿರಿಯ ನಾಗರಿಕರಿಗೆ ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ಒಂದು ಬಗೆಯ ಏಕಾಕಿತನ, ಅಂದ್ರೆ ತಮ್ಮ ಮಕ್ಕಳಿಂದ ತುಂಬಾ ದೂರ ಇರುವ ಮಕ್ಕಳು ಕೂಡ ಅನಿವಾರ್ಯವಾಗಿ ದುಡಿಮೆಗೋಸ್ಕರ ಬೇರೆ ನಗರಗಳಿಗೆ ಹೋಗಿರ್ತಾರೆ. ಆಗ ಇವರು ಇಲ್ಲಿ ಸ್ವಲ್ಪ ವಯಸ್ಸಾದವರು ಹಳ್ಳಿಗಳಲ್ಲಿ ಉಳಿದು ಹೋಗ್ತಾರೆ. ಅವರನ್ನು ನೋಡಿಕೊಳ್ಳುವ ದೃಷ್ಟಿಯಿಂದ, ಅಂದ್ರೆ ಪಾಲಿಸುವ ದೃಷ್ಟಿಯಿಂದ, ಟೇಕ್ ಕೇರ್ ಅಂತ ಹೇಳ್ತಾರಲ್ಲ, ಆ ಕೇರ್ ತಗೊಳ್ಳುವ ದೃಷ್ಟಿಯಿಂದ ಈ ಉಜ್ಜೀವನ ತುಂಬಾ ಆಧುನಿಕವಾದ ಪರಿಕಲ್ಪನೆ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ. ಇಲ್ಲಿನ ಬಡಾವಣೆಯ ವ್ಯವಸ್ಥೆಗಳನ್ನೆಲ್ಲ ನೋಡಿದ್ರೆ ನಾವೀಗ ಇಲ್ಲಿ ನಿಂತಿರುವಂಥದ್ದು ಇದು ಪಾರ್ಕ್ ಏರಿಯಾ. ಈ ಪಾರ್ಕ್ ಅಲ್ಲಿ 2-3 ಉದ್ದೇಶಗಳು ನೆರವೇರಿತು. ಒಂದು, ಸಂಜೆ ಹೊತ್ತಿನಲ್ಲಿ ವಾಯುವಿಹಾರಕ್ಕೆ ಅಂದ್ರೆ ವಾಕಿಂಗ್ ಇತ್ಯಾದಿಗಳಿಗೆಲ್ಲ ವಾಯು ಸೇವನೆಗೆ ಬರ್ಬೋದು. ಎರಡನೇದು, ಅನೇಕ ಗಿಡಗಳನ್ನು ನಟ್ಟು ಬೆಳೆಸ್ತಾ ಇದ್ದಾರೆ. ಈ ಗಿಡಗಳು ನಮಗೊಂದು ರೀತಿಯಲ್ಲಿ ಆಹಾರಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತವೆ. ನಾವು ಬೇಕಿದ್ರೆ ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ಅದೇ ರೀತಿಯಲ್ಲಿ ಔಷಧೀಯ ಗಿಡಗಳನ್ನು ಕೂಡ ಇಲ್ಲಿ ನೆಟ್ಟು ಅವುಗಳ ಒಂದು ಪರಿಮಳವು ನಮಗೆ ಸಿಗ್ಬೋದು. ಅಗತ್ಯ ಇದ್ದರೆ ಔಷಧಿ ಗಿಡಗಳನ್ನು ಬಳಸಿಕೊಳ್ಬಹುದು. ಅದೇ ರೀತಿಯಲ್ಲಿ ಒಂದು ಪ್ರಾರ್ಥನಾ ಮಂದಿರ ಅಂತ ಒಂದು ನಡೀತದೆ. ಒಂದು ನಮ್ಮ ಮನೆಗಳಿಗಿಂತ ನಮಗೆ ಹೆಚ್ಚಾಗಿ ಒಂದು ಪರಿಸರದಲ್ಲಿ ಪ್ರಕೃತಿಯ ನಡುವೆ ಇದ್ದುಕೊಂಡು ಒಂದು ವಿಶ್ರಾಂತ ಜೀವನವನ್ನು ನಡೆಸಲಿಕ್ಕಾಗ್ತದೆ, ಧ್ಯಾನ ಮಾಡ್ಲಿಕ್ಕಾಗ್ತದೆ, ಅಥವಾ ಅಧ್ಯಯನ ಮಾಡ್ಲಿಕ್ಕಾಗ್ತದೆ. ಇಲ್ಲಿ ಲೈಬ್ರರಿ ಕೂಡ ಇದೆ. ನಾವೆಲ್ಲ ಈ ಇಳಿ ವಯಸ್ಸಿನಲ್ಲಿ ಮಾಡಬೇಕಾದ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅಡುಗೆ ಸ್ವತಃ ಮಾಡಿಕೊಳ್ಳಿಕ್ಕೆ ಆಗದೇ ಇದ್ದವರಿಗೆ ಇಲ್ಲಿ ರೆಸ್ಟೋರೆಂಟ್ ಸೌಲಭ್ಯ ಇದೆ. ಯಾರಾದರೂ ಭೇಟಿಗೆ ಬರುವ ಅತಿಥಿಗಳು ಅಥವಾ ಸಂಸಾರದ ಸಂಬಂಧಿಕರಿದ್ದರೆ ಅವರಿಗೆ ವಸತಿಗೆ ಬೇಕಾದ ವ್ಯವಸ್ಥೆ ಉಂಟು, ಅವರಿಗೆ ಬೇಕಾದ ಫುಡ್ಡಿನ ವ್ಯವಸ್ಥೆ ಉಂಟು.
ಒಂದಷ್ಟು ಚಾರ್ಜ್ಗಳಿರ್ಬೋದು, ಆದರೆ ಆ ಚಾರ್ಜ್ಗಳಿರುವುದಕ್ಕಿಂತಲೂ ಅವುಗಳನ್ನು ನಿರ್ವಹಿಸುವ ಸಮಸ್ಯೆ ಹಿರಿಯರಿಗೆ ಇರುವುದಿಲ್ಲ. ಆದ್ದರಿಂದ ಒಳ್ಳೆ ಫುಡ್ ಕೊಡ್ಬೋದು ಮತ್ತು ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಆಗ್ತದೆ. ಮತ್ತೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಈಗ ಆಹಾರದ ಜೊತೆಗೆ ಆರೋಗ್ಯ ವಿಷಯದ ಕಾಳಜಿ ಬಹಳ ಮುಖ್ಯ. ಇಲ್ಲಿ ಕ್ಲಿನಿಕ್, ಡಿಸ್ಪೆನ್ಸರಿ ಇತ್ಯಾದಿಗಳನ್ನೆಲ್ಲ ಅವರು ವ್ಯವಸ್ಥೆ ಮಾಡಿರುವುದರಿಂದ ಔಷಧಕ್ಕಾಗಿ ಎಲ್ಲಿಗೂ ಕಿಲೋಮೀಟರ್ ಗಟ್ಟಲೆ ಪ್ರಯಾಣ ಮಾಡುವ ಅಗತ್ಯ ಇಲ್ಲ. ಮತ್ತೆ ಅಂತಹ ಗಂಭೀರ ಸಂದರ್ಭಗಳಿದ್ರೆ ಅವರ ವಾಹನದಲ್ಲಿ ಅವರು ಕರ್ಕೊಂಡು ಹೋಗುವ ವ್ಯವಸ್ಥೆಗಳನ್ನೆಲ್ಲ ಮಾಡಬಹುದು ಎನ್ನುವ ವಿಷಯವನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ದಿನಸಿ ಸಾಮಗ್ರಿಗಳು, ನಾವು ಮನೆಯಲ್ಲಿ ಅಡುಗೆ ಮಾಡಿಕೊಳ್ಳಲಿಕ್ಕೆ ಬೇಕಾದ ದಿನಸಿ ಸಾಮಗ್ರಿಗಳನ್ನು ಅವುಗಳನ್ನೆಲ್ಲ ಇಲ್ಲಿಯೇ ಸ್ಟೇಷನರಿ ಮತ್ತು ಇದು ಗ್ರೋಸರಿ ಅಂಗಡಿಗಳೆಲ್ಲ ಉಂಟು, ಅವುಗಳ ಮೂಲಕವಾಗಿ ಅದನ್ನು ಬಳಸ್ಕೊಳ್ಬಹುದು. ಲಘು ವ್ಯಾಯಾಮ ಮಾಡುವ ಆಸಕ್ತಿ ಇರುವವರಿಗೆ ಇಲ್ಲಿ ಜಿಮ್ಮಿನ ವ್ಯವಸ್ಥೆ ಕೂಡ ಇದೆ. ಹೌದು, ಇದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಎಲ್ಲಾ ವಿಧದ ಒಂದು ಅವಕಾಶ ಇದೆ. ಮತ್ತೆ ಎರಡನೇದು ಬಹಳ ಮುಖ್ಯವಾದ ಒಂದು ಕೊನೆಯ ಅಂಶ ಏನಂದ್ರೆ, ಹಿರಿಯ ನಾಗರಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಸಮಾನ ದುಃಖಿಗಳು ಅಂತ ನಾವು ಹೇಳ್ತೇವಲ್ಲ ಮಾತಿಗೆ, ಸಮಾನ ಮನಸ್ಕರು ಹೌದು ಅಲ್ಲ, ಅದಕ್ಕಿಂತ ಹೆಚ್ಚು ಸಮಾನ ದುಃಖಿಗಳು. ಯಾಕಂದ್ರೆ ಅನೇಕ ಬಗೆಯ ಸಮಸ್ಯೆಗಳನ್ನು ನಾವು ಏಕಪ್ರಕಾರವಾಗಿ ಹೊಂದಿರ್ತೇವೆ. ಅಂದ್ರೆ ಮಕ್ಕಳು ದೂರ ಇರುವುದು ಬಹಳ ಮುಖ್ಯವಾಗಿ, ಮತ್ತೆ ಇಳಿ ವಯಸ್ಸಿನಲ್ಲಿ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂತದ್ದು. ಇದಕ್ಕೆಲ್ಲ ಹತ್ತಿರದಲ್ಲಿ ನಮಗೆ ಬೇಕಾದ ರೀತಿಯ ನಮ್ಮ ಹಾಗಿರುವ ಸಮಸ್ಯೆಗಳನ್ನು ಅನುಭವಿಸೋರು ಇರ್ತಾರೆ. ವಿ ಆರ್ ಸೇಲಿಂಗ್ ಇನ್ ದ ಸೇಮ್ ಬೋಟ್ ಅಂತ ಹೇಳಿದಾಗೆ ಇದ್ದೇವೆ. ಈ ದೃಷ್ಟಿಯಿಂದ ನಾನು ನೋಡ್ಕೊಳ್ಬಹುದು, ಒಂದೇ ಕಡೆ ಸಿಗುತ್ತಲ್ಲ ಅಂತ ಪರ್ಚೇಸ್ ಮಾಡಿ. ಸರಿ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇಷ್ಟೆಲ್ಲ ವಿಶೇಷತೆಗಳಿದೆ, ಇಷ್ಟೆಲ್ಲ ಫೆಸಿಲಿಟಿ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ಇರುವಂತಹ ಕ್ವೆಶನ್ ಏನಂತ ಹೇಳಿದ್ರೆ, ಪ್ರೈಸ್ ಹೇಗಿರಬಹುದು, ಜಾಸ್ತಿ ಇರಬಹುದಾ ಅಂತ ಹೇಳಿ. ಇದ್ರ ಬಗ್ಗೆ ನಿಮ್ಮ ಕ್ಲಾರಿಫಿಕೇಶನ್ ಏನು ಸರ್? ಯಾಕಂದ್ರೆ ನೀವು ಅದರ ಕಸ್ಟಮರ್, ಹಾಗಾಗಿ ನಿಮ್ಮ ಬಾಯಿಂದಲೇ ಕೇಳಿದ್ರೆ ಅವರಿಗೂ ಒಂದು ಧೈರ್ಯ ಬರುತ್ತೆ. ಈ ಒಳ್ಳೆ ವಸ್ತು ಎಲ್ಲಿ ಸಿಗ್ತದೆ ಎನ್ನುವುದರ ಬಗ್ಗೆ ಇಂಥದನ್ನೆಲ್ಲ ಗಮನಿಸ್ತಾ ಇರುವ ಒಂದು ಅಭ್ಯಾಸ ಇದ್ರೆ, ನಾವು ಒಳ್ಳೆಯ ವಸ್ತುವನ್ನು ಅದಕ್ಕಿರುವಂತಹ ಒಂದು ಸ್ಪರ್ಧಾತ್ಮಕವಾದ ದರ ಅಂದ್ರೆ ರೇಟ್ ಕೊಟ್ಟು ನಾವು ಪರ್ಚೇಸ್ ಮಾಡ್ತೇವೆ. ಈಗ ಒಳ್ಳೆ ವಸ್ತು ಆಗಿದ್ರೆ, ಈಗ ನಾವು ಸಂತೆಗೆ ಹೋದ್ರೆ ಅಲ್ಲಿ ಹಣ್ಣು ತರಕಾರಿ ತಗೊಳ್ಳುವಾಗ ಒಳ್ಳೆಯ ಗುಣಮಟ್ಟದ್ದು ಬೇಕು, ಮತ್ತೊಂದು ಸ್ಪರ್ಧಾತ್ಮಕ ದರದಲ್ಲಿ ಬೇಕು ಅಂದ್ರೆ ಸ್ವಲ್ಪ ಬೇಗ ಹೋಗ್ಬೇಕು. ಹಾಗೆ ಹೋದ್ರೆ ಸಿಗ್ತದೆ. ಮತ್ತೆ ಗುಣಮಟ್ಟ ಮತ್ತು ದರ ಇದೆರಡರ ನಡುವೆ ನಾವೇ ಒಂದು ಗೆರೆ ಎಳೆದು ಅದನ್ನು ಸರಿ ಮಾಡಿಕೊಳ್ಬೇಕು. ಇಲ್ಲೇನು ನನಗೆ ಅಂತಹ ಮಹಾನ್ ದರ ಇದ್ದ ಹಾಗೆ ಕಾಣಲಿಲ್ಲ, ಅದರಿಂದ ಒಂದು ಆವರೇಜ್ ರೇಟ್ ನಲ್ಲಿ ನನಗೆ ಬಂದಿದೆ, ಅದರಿಂದ ತೃಪ್ತಿ ಇದೆ. ಅದರಲ್ಲಿ ಕ್ವಾಲಿಟಿಗೆ ತಕ್ಕ ದರ ಕೊಟ್ಟ ಹಾಗೆ ನನಗೆ ಅನ್ನಿಸಿದೆ. ಅದಕ್ಕಿಂತ ಹೆಚ್ಚೇನು ಚಿಂತೆ ಮಾಡುವಂತ ವಿಷಯ ಇರಲಿಲ್ಲ ಅದರಲ್ಲಿ. ಮತ್ತೆ ಇಷ್ಟು ಸೌಲಭ್ಯ, ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರತಕ್ಕಂತ ಒಂದು ದೊಡ್ಡ ಲೇಔಟ್ ಅಂತಾರೆ, ಸರ್ವ ಸೌಲಭ್ಯಗಳಿರುವ ಲೇಔಟ್. ಹಾಗೆ ಸುಲಭದಲ್ಲಿ ನಮ್ಗೆ ಎಲ್ಲಾ ಕಡೆ ಸಿಗುದಿಲ್ಲ, ಎಲ್ಲ ಇಂಟೀರಿಯರ್ ಹೋಗ್ಬೇಕು, 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ಬೇಕು. ಮತ್ತು ತೀರಾ ಹಳ್ಳಿಗಳಿಗೆ ಹೋದ್ರೆ ಅಲ್ಲಿ ಈ ತರದ ಸೌಲಭ್ಯ ಇಲ್ಲ. ನೋಡಿ, ಈ ಉಜ್ಜೀವನದಂತಹ ಒಂದು ಲೇಔಟ್ನ ಪರಿಕಲ್ಪನೆಯೇ ಅದು ವಿಭಿನ್ನವಾದದ್ದು. ಎಲ್ಲವೂ ಒಂದೇ ಕಡೆ ಒಂದು ಸೂರ್ಯನಡಿಯಲ್ಲಿ ಅಂತೇನೋ ಒಂದು ಆಧುನಿಕ ಕಲ್ಪನೆ ಉಂಟಲ್ಲ, ಅಥವಾ ಸಿಂಗಲ್ ಕೌಂಟರ್ ಅಂತ ಹೇಳುವ ಸರ್ವಿಸ್ ಎನ್ನುವುದೇ ಆ ತರದ ಒಂದು ಪರಿಕಲ್ಪನೆ ಇದರಲ್ಲಿದೆ. ಅದರಿಂದ ನನಗೆ ಅನುಕೂಲ ಅಂತ ಅನ್ನಿಸಿದೆ. ಓಕೆ, ನಮಸ್ತೆ. ಹಿರಿಯ ನಾಗರಿಕರ ಸುರಕ್ಷತೆ ಮತ್ತು ದೈನಂದಿನ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ನಿರ್ಮಾಣವಾಗಿರುವಂತಹ ಈ ಬಡಾವಣೆ ಉಪ್ಪಿನಂಗಡಿ ಪೇಟೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 4 ಕಿಲೋಮೀಟರ್ ಅಂತರದಲ್ಲಿದೆ. ಪುಣ್ಯಕ್ಷೇತ್ರಗಳಾದಂತಹ ಧರ್ಮಸ್ಥಳ, ಸೌತಡ್ಕ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಗಳು ಈ ಬಡಾವಣೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದ್ದು, ಜೀವನದ ಸಂಧ್ಯಾಕಾಲದಲ್ಲಿ ಹಿರಿಯ ಜೀವಗಳಿಗೆ ತೀರ್ಥಕ್ಷೇತ್ರಗಳ ಭೇಟಿಗೆ ಕೂಡ ಅತ್ಯಂತ ಅನುಕೂಲಕರ ಸ್ಥಳವಾಗಿದೆ. ಇನ್ನು ಈ ಲೇಔಟ್ನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಕೊಯ್ಲಾ ಫಾರ್ಮ್ಸ್ನಲ್ಲಿ ಸುಸಜ್ಜಿತ ಪಶುವೈದ್ಯಕೀಯ ಕಾಲೇಜು ನಿರ್ಮಾಣಗೊಂಡಿದ್ದು ಲೋಕಾರ್ಪಣೆಗೆ ಸಜ್ಜಾಗಿದೆ. ದ್ವಾರಕ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಗೋಪಾಲಕೃಷ್ಣ ಭಟ್ಟಿ ಅವರಿದ್ದಾರೆ. ಸರ್, ಈ ಉಜ್ಜೀವನ್ ಅನ್ನುವಂತಹ ಕಾನ್ಸೆಪ್ಟ್ ತುಂಬಾ ವಿಭಿನ್ನವಾಗಿದೆ, ಬೇರೆ ರೀತಿಯ ಬಡಾವಣೆಗಳನ್ನ ನಾವು ಗಮನಿಸಿದ್ದೇವೆ. ಆದ್ರೆ ಈ ಉಜ್ಜೀವನ್ ಅಂತ ಹೇಳಿದ್ರೆ ನಿಮ್ಮ ಪರಿಕಲ್ಪನೆಯಲ್ಲಿ ಏನು ಸರ್? ಯಾಕಾಗಿ ಇದು ಆರಂಭ ಆಯಿತು? ಅಂದ್ರೆ ಇದು ಹೆಸರೇ ಸೂಚಿಸುವ ಹಾಗೆ ಉಜ್ಜೀವನ ಅಂತ ಹೇಳಿದ್ರೆ ಉತ್ತಮ ಜೀವನ, ಉತ್ಕೃಷ್ಟ ಜೀವನ ಅಂತ ಹೇಳಿ ಇದರ ಅರ್ಥ. ಯಾಕೆ ಈ ಕಾನ್ಸೆಪ್ಟ್ ಅಂತ ಹೇಳುವಾಗ, ನಮಗೆ ಇತ್ತೀಚಿನ ಈ ಇದು ಬದಲಾಗುವ ಕಾಲಘಟ್ಟದಲ್ಲಿ ಈ ಏನು ಅವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬದತ್ತ ನಮ್ಮ ಸಾಮಾಜಿಕ ವ್ಯವಸ್ಥೆ ಹೋಗ್ತಾ ಇದೆಯೋ, ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮನೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ. ಮತ್ತೆ ದುಡಿಲಿಕ್ಕೆ ಹಳ್ಳಿಗಳಿಂದ ಸಿಟಿಗಳಿಗೆ, ಹೊರ ದೇಶಗಳಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗ್ತದೆ. ಇಂಥ ಸಂದರ್ಭದಲ್ಲಿ ಮನೆಗಳಲ್ಲಿ ಯಾರು ಅಥವಾ ಈ ಹಳ್ಳಿಗಳಲ್ಲಿ ಯಾರು ನೋಡಿಕೊಳ್ಳುವವರು ಅಥವಾ ಈ ಪ್ರಾಯದವರನ್ನ, ಏಜಾದವರನ್ನ
ನೋಡಿಕೊಳ್ಳಿಕ್ಕೆ ಏನು ಇದು ಸರಿಯಾದ ವ್ಯವಸ್ಥೆ ಇಲ್ವೋ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ತುಂಬಾ ಕಷ್ಟದ ಒಂದು ಹೌದು. ಪರಿಸ್ಥಿತಿ ನಮಗೆ ಅಲ್ಲಿ ಕಾಣಸಿಗ್ತದೆ. ಹಳ್ಳಿಗಳೇ ಇರ್ತದೆ, ಅಲ್ಲಿ ಕೆಲಸಗಾರರ ಕೊರತೆ ಹೇಗೂ ಇರ್ತದೆ, ಅದರೊಟ್ಟಿಗೆ ಎಲ್ಲ ಒಂದು ನಮೂನೆ ಇತ್ತೀಚೆಗೆ ನೀವು ಗಮನಿಸಿದ್ರೆ ಒಂದು 10-6 ವರ್ಷಗಳಿಂದ ಹಳ್ಳಿಗಳು ಅಂತ ಹೇಳಿದ್ರೆ ವೃದ್ಧಾಶ್ರಮ ಅಂತ ಹೇಳುವ ಒಂದು ಕಾನ್ಸೆಪ್ಟೇ ಬಂದುಬಿಟ್ಟಿದೆ. ಹೌದು. ಎಲ್ಲಿ ಈ ತೋಟ ನೋಡಿಕೊಳ್ಳಿಕ್ಕೆ ಜನ ಇಲ್ಲ. ಇಂಥ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಏನು ಪರಿಹಾರ ಕಂಡುಕೊಳ್ಬಹುದು? ಒಬ್ಬ ಬಡಾವಣೆಯನ್ನು, ಒಬ್ಬ ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿ ಒಬ್ಬ ಬಡಾವಣೆಯನ್ನು ನಿರ್ಮಿಸುವವನಾಗಿ ನಾನೇನು ಮಾಡ್ಬೋದು? ಆ ರೀತಿಯ ಒಂದು ಯೋಚನೆ ಬಂದಾಗ ನಮಗೆ ಇಂಥ ಒಂದು ಹೊಸ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ಗಳು ಇದೇನು ಹೊಸದಲ್ಲ, ಈ ಊರಿಗೆ ಹೊಸದಿರ್ಬೋದು. ಆದ್ರೆ ಇದು ದೊಡ್ಡ ಸಿಟಿಗೆ, ನಿಮಗೆ ಇದು ಫಾರಿನ್ ಕಂಟ್ರಿಗಳಲ್ಲಿ ಮತ್ತೆ ಬೆಂಗಳೂರಿನಂತ ಮೆಟ್ರೋ ಸಿಟಿಗಳಲ್ಲಿ ಈ ಕಾನ್ಸೆಪ್ಟ್ ತುಂಬಾ ಕಾಮನ್ ಇದ್ದು. ನಿಮಗೆ ಇಂಥ ಬಡಾವಣೆಗಳು ತುಂಬಾ ಕಾಣಲಿಕ್ಕೆ ಸಿಗ್ತದೆ, ಸಿಗ್ತದೆ. ಅದರೊಟ್ಟಿಗೆ ಏನು ಅಪಾರ್ಟ್ಮೆಂಟ್ಗಳು ಕೂಡ ಕಾಣಲಿಕ್ಕೆ ಸಿಗ್ತದೆ. ಇದೆಲ್ಲ ಇದರಲ್ಲಿ ನಾವು ಏನು ಅಂತ ಹೇಳಿದ್ರೆ ಸ್ವಲ್ಪ ವಿಭಿನ್ನವಾಗಿ ಎಲ್ಲ ಸೌಲಭ್ಯಗಳನ್ನ ಜನರಿಗೆ ಏನು ನೆಮ್ಮದಿಯ, ಈಗ ಪೇಟೆಯ ಜಂಜಾಟದಲ್ಲಿ ದುಡಿತ ಜೀವನ ಪೂರ್ತಿ ಜಂಜಾಟದಲ್ಲಿ ಜೀವನ ಪೂರ್ತಿ ದುಡಿದ ಜೀವಗಳಿಗೆ ಒಂದು ನೆಮ್ಮದಿಯ ಒಂದು ನಿವೃತ್ತ ಜೀವನವನ್ನ ನಾವು ಕಲ್ಪಿಸಿಕೊಡ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಈ ಒಂದು ಕಾನ್ಸೆಪ್ಟ್ ಅನ್ನ, ಹಳ್ಳಿಯ ಸೌಲಭ್ಯಗಳು, ಪೇಟೆಯ ಸೌಕರ್ಯಗಳು, ಹಳ್ಳಿಯ ವಾತಾವರಣ, ಪೇಟೆಯ ಸೌಲಭ್ಯಗಳು ಒಟ್ಟಿಗೆ ನಾವು ಮಾಡಿ ಇದನ್ನ ಇಲ್ಲಿ ಅವರಿಗೊಂದು ಬದುಕುವ ವಾತಾವರಣ ಕಲ್ಪಿಸಿಕೊಡ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವಿಲ್ಲಿ ಈ ಕಾನ್ಸೆಪ್ಟ್ ಅನ್ನ, ಉಜ್ಜೀವನ ಅಂತ ಹೇಳುವ ಕಾನ್ಸೆಪ್ಟ್ ಅನ್ನ ಇಲ್ಲಿ ನಾವು ತಗೊಂಡು ಬಂದೆವು. ಏರಿಯಾ ಇದನ್ನ ಪ್ರಥಮವಾಗಿ ನಾವು ಈ ಜಾಗವನ್ನು ನೋಡುವಾಗ ನಮಗೆ ಇದು ತುಂಬಾ ಖುಷಿ ಕಂಡಿತ್ತು. ಹಳ್ಳಿಯ ವಾತಾವರಣ ತುಂಬಾ ಪೇಟೆಗೆ ಹತ್ರ ಕೂಡ ಅಲ್ಲ, ಹಾಗೆ ಅಂತ ಹೇಳಿ ಇದು ಹೈವೇ ಕನೆಕ್ಟೆಡ್ ಕೂಡ ಇದೆ. ಈ ತರ ಹೈವೇ ಕನೆಕ್ಟ್ ಬೆಂಗಳೂರಿನ ಬರುವವರೆಗೆ ಇರ್ಬೋದು, ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋರು ಇರ್ಬೋದು, ಮಂಗಳೂರು ಸುಬ್ರಹ್ಮಣ್ಯ ಹೋಗೋರು ಇರ್ಬೋದು, ಅಥವಾ ಪುತ್ತೂರು ಸಿಟಿಯವರು ಇರ್ಬೋದು. ಬರೀ ಒಂದು 15-20 ನಿಮಿಷದಿಂದ ನಿಮಗೆ ಆ ರೀತಿಯ ಏನು ಈ ಕನೆಕ್ಟಿವಿಟಿ ಸಿಗ್ತದೆ ನಿಮಗೆ. ಇದು ಈಗ ಇದು ಹೈವೇ ಕೆಲಸ ಕೂಡ ಆದ ಕಾರಣ ನಿಮಗೆ ಏರ್ಪೋರ್ಟ್ ಇಂದ ಬರುವವರಿಗೆ ಕೂಡ ಒಂದು 45 ನಿಮಿಷದಲ್ಲಿ ಇಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗ್ತದೆ. ಅದರೊಟ್ಟಿಗೆ ನಿಮಗೆ ಇದು ಮಂಗಳೂರಿಂದ ಬರುವವರಿಗೆ, ಸುಬ್ರಹ್ಮಣ್ಯದಿಂದ ಬರುವವರಿಗೆ ಎಲ್ಲ ಒಂದು ಗಂಟೆ ಒಳಗೆ ಈ ಒಂದು ಪಾಯಿಂಟ್ಗೆ ನಮಗೆ ಎಲ್ಲ ಕಡೆಯಿಂದ ರೀಚ್ ಆಗ್ಲಿಕ್ಕೆ ಆಗ್ತದೆ. ಪುತ್ತೂರು ಸಿಟಿಯಿಂದ ಇರ್ಬೋದು, ಸುಬ್ರಹ್ಮಣ್ಯದಿಂದ ಇರ್ಬೋದು, ಧರ್ಮಸ್ಥಳದಿಂದ ಇರ್ಬೋದು, ಬೆಂಗಳೂರು ಬರೋ ಗುಂಡೆಯಿಂದ ಇರ್ಬೋದು, ಮಂಗಳೂರಿಂದ ಇರ್ಬೋದು. ಈಗ ಇದು ಒಳ್ಳೆ ಕನೆಕ್ಟಿವಿಟಿ ಇರುವಂತ ಪ್ರದೇಶ ಅಂತ ನಮಗೆ ಕಂಡಿತ್ತು. ಹಾಗೆ ಈ ಸ್ಥಳವನ್ನು ಆಯ್ಕೆ ಮಾಡಿ ಇಂಥ ಒಂದು ಕಾನ್ಸೆಪ್ಟ್ ಅನ್ನು ನಾವಿಲ್ಲಿ ತಗೊಂಡು ಬಂದದ್ದು. ಸಾರ್ವಜನಿಕರಿಗೆ ಉಪಯೋಗ ಆದ್ರೆ ನಮಗೆ ಸಂತೋಷ. ಹೌದು, ಡೆಫಿನೆಟ್ಲಿ ತುಂಬಾ ಉಪಯೋಗ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿಯ ಫೆಸಿಲಿಟಿಗಳು, ಮೆಡಿಕಲ್ ಆಗಿರ್ಬೋದು ಅಥವಾ ಗ್ರಾಸರಿ ಆಗಿರ್ಬೋದು, ಎಲ್ಲಾ ರೀತಿಯ ಫೆಸಿಲಿಟಿಗಳು, ಈವನ್ ಈ ಪಾರ್ಕ್ ಕೂಡ ಅಷ್ಟೇ ತುಂಬಾ ಸುಸಜ್ಜಿತವಾಗಿ ನಿರ್ಮಾಣ ಆಗ್ತಾ ಇದೆ. ಸೊ ಎಲ್ಲ ಫೆಸಿಲಿಟಿಯನ್ನ ಆದಷ್ಟು ಬೇಗ ಜನರಿಗೆ ಅದು ಯೂಸ್ ಆಗೋ ರೀತಿಯಲ್ಲಿ ಆಗ್ಲಿ, ಆದಷ್ಟು ಬೇಗ ಜನರಿಗೆ ತಲುಪ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು, ಅಂದ್ರೆ ಆದಷ್ಟು ಶೀಘ್ರವಾಗಿ ನಾವೀಗ ಈ ಕಳೆದ 2 ವರ್ಷದಿಂದ ಈ ಬಡಾವಣೆಯನ್ನ ಸುಮಾರು 20 ಎಕರೆಗೂ ಮಿಕ್ಕಿ ಇರುವ ಜಾಗ ಇದು. ಇದರಲ್ಲಿ ಬಡಾವಣೆಯನ್ನ ಡೆವಲಪ್ಮೆಂಟ್ ಮಾಡಿ ಈಗ ಅದನ್ನು ಲೋಕಾರ್ಪಣೆ ಮಾಡುವ ಹಂತಕ್ಕೆ ಬಂದಿದ್ದೇವೆ. ಇದರಲ್ಲಿರುವ ಏನು ಫೆಸಿಲಿಟಿಗಳು ಎಲ್ಲ ಕಾನ್ಸೆಪ್ಟ್ ವೈಸ್ ಇರ್ತದೆ. ಎಲ್ಲ ಫೆಸಿಲಿಟಿಗಳು ಸಾರ್ವಜನಿಕರಿಗೆ ಉಪಯೋಗ ಆದ್ರೆ ನಾವು ಮಾಡಿದಾಗ ಸಾರ್ಥಕ. ಅದೆಲ್ಲರಿಗೂ ಉಪಯೋಗ ಆಗಲಿ ನಮ್ಮ ಭಾವನೆ. ನಮಸ್ಕಾರ. ಇದು ಉಜ್ಜೀವನ ಬಡಾವಣೆಯ ಒಳಗಡೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ, ಅಲ್ಲಿ ಮಹಾದ್ವಾರ ಇದೆ, ಅದರ ಒಳಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಆದ್ಮೇಲೆ ಈಚೆ ಬಂದ್ರೆ ವಿಶಾಲವಾದಂತಹ ರಸ್ತೆ ಇದೆ. ಅದರ ಜೊತೆಗೇನೆ ಇಲ್ಲಿ 24x7 ನಿಮಗೆ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇದೆ, ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಅದ್ರ ಜೊತೆಗೇನೆ ನೀರಿನ ಫೆಸಿಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಆ ಕಡೆ ನೋಡಿದ್ರೆ ಧ್ಯಾನ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಮ್ಮ ಜೊತೆಗೆ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಅಮೃತ ಕೃಷ್ಣ ಅವರಿದ್ದಾರೆ. ಸರ್, ಈ ಒಂದು ಫೆಸಿಲಿಟಿ ಅಂದ್ರೆ ಇಲ್ಲಿ ಬಡಾವಣೆ ಮುಖ್ಯವಾಗಿ ಇಲ್ಲಿಯ ಫೆಸಿಲಿಟಿಗೇನೆ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಕಡೆಯಿಂದ ಯಾವ ರೀತಿಯ ಫೆಸಿಲಿಟಿ ಇದೆ ಅಂತ ಹೇಳಿ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಸರ್? ಹೌದು, ಒಂದು ಕಡೆಯಲ್ಲಿ ಈಗ ನಾವು ಮನೆ ಮಾಡಿ ಕೂತ್ಕೊಳ್ಬೇಕು ಅಂತ ಇದ್ರೆ ನಾವು ಫಸ್ಟಿಗೆ ನೋಡೋದು ಅಲ್ಲಿಗೆ ಸರಿಯಾದ ರಸ್ತೆ ಒಳ್ಳೆಯ, ಅಲ್ಲಿ ವ್ಯವಸ್ಥೆ ಹೇಗಿದೆ, ಕರೆಂಟ್ ಬರ್ತಾ ಇದೆಯಾ, ನೀರು ಬರ್ತಾ ಇದೆಯಾ, ಅದರ ಜೊತೆಗೆ ನಮ್ಮ ನೇಬರ್ಸ್ ಯಾರಿರ್ತಾರೆ. ಸೊ ಈ ವಿಚಾರಗಳನ್ನ ಗಮನಿಸಿಕೊಂಡು ಹೋಗುದಾದ್ರೆ ನಾವು ಈ ಮೂಲಭೂತ ಸೌಕರ್ಯಗಳಲ್ಲದೆ ಮೂಲಭೂತ ಆಲೋಚನೆಗಳಂತ, ಮನುಷ್ಯ ಬಂದೊಂದು ಕಡೆ ನೆಲೆಸ್ಬೇಕಿದ್ರೆ ಮೂಲಭೂತ ಆಲೋಚನೆಗಳಿರ್ತದಲ್ಲ, ಅಲ್ಲಿಂದಲೇ ನಾವು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ತೇವೆ. ನೀವು ಲೇಔಟ್ ಅನ್ನ ಗಮನಿಸ್ತಾ ಬಂದ್ರೆ, ಲೇಔಟ್ ಗೆ ಎಂಟರ್ ಆದಾಗ ನಮ್ಗೆ ದ್ವಾರ ಕಾಣಿಸ್ತದೆ. ದ್ವಾರದ ಹತ್ರ ವಾಚ್ಮ್ಯಾನ್ ಕ್ಯಾಬಿನ್ ಇದೆ. ವಾಚ್ಮ್ಯಾನ್ ಏನ್ ಮಾಡ್ತಾನೆ, ಯಾರೋ ಸುಮ್ಮನೆ ಟ್ರೆಸ್ ಪರ್ಸರ್ ಒಳಗೆ ಬಾರದಾಗೆ ನೋಡ್ಕೊಳ್ತಾನೆ. ಸೊ ಏನಾಗ್ತದೆ, ಲೇಔಟ್ ನ ಒಳಗಡೆ ಇದ್ದವರಿಗೆ ಸೇಫ್ಟಿ ಇರ್ತದೆ. ಸೊ ಫಸ್ಟ್ ನಾವು ಮನೆಗೆ ಕೂತ್ಕೊಳ್ಳುವಾಗ ಏನು
ನಾವಿರ್ಬೋದು ಅಥವಾ ಈಗ ನಾವು ಡೆವಲಪ್ ಮಾಡುವಂತಹ ಈ ವ್ಯವಸ್ಥೆಗಳು ಹಿರಿಯ ನಾಗರಿಕರಿಗೆ ಅಂತ ಮಾಡ್ತಾ ಇದ್ದೇವೆ. ಅವರಿಗೆ ಅಂತ ನಾವು ಡೆವಲಪ್ ಮಾಡುವಾಗ ಒಂದು ಮಟ್ಟಿನ ಜಾಸ್ತಿ ಪರ್ಸೆಂಟೇಜ್ ನಾವು ಸೇಫ್ಟಿ ಇರಬೇಕು ಅಂತ ಆಲೋಚನೆ ಮಾಡ್ತೇವೆ. ಆದ್ರಿಂದ ಸೆಕ್ಯೂರಿಟಿ ಕ್ಯಾಬಿನು, ಅಲ್ಲಿ ಸೆಕ್ಯೂರಿಟಿ ಅವನ ಕೆಲಸ, ಅದರ ಜೊತೆಗೆ ನೀವು ನಮಗೆ ಇನ್ನೊಂದು ಎಕ್ಸಿಟ್ ಪಾಯಿಂಟ್ ಕೂಡ ಕಾಣ್ತದೆ. ಒಂದು ಸ್ಟೇಟ್ ಹೈವೇ ಇಂದ ಎಂಟ್ರಿ ಇದೆ, ಇನ್ನೊಂದು ಪಂಚಾಯತ್ ರೋಡಿಗೆ ಎಕ್ಸಿಟ್ ಇದೆ. ಅಲ್ಲಿ ಕೂಡ ಸೇಫ್ಟಿಗೋಸ್ಕರ ಬೇಕಾದಂತಹ ಕಂಪೌಂಡ್ ವ್ಯವಸ್ಥೆಯನ್ನ ಮಾಡ್ತೇವೆ. ಪ್ರತಿ ನಮ್ಮ ಇಡೀ ಲೇಔಟ್ಗೆ ಕಂಪೌಂಡ್ ವ್ಯವಸ್ಥೆ ಭದ್ರತೆಗಾಗಿ ಮಾಡ್ತೇವೆ. ಸೊ ನಿಮಗೆ ಲೇಔಟ್ ನ ಒಳಗಡೆ ಬಂದ ಮೇಲೆ ಯಾರು ಕೂಡ ಅನಗತ್ಯ ಹೊರಗಡೆಯಿಂದ ಜನಗಳು ಬರುವಂತದ್ದು ಅಥವಾ ಸುಮ್ಮನೆ ಇಲ್ಲಿ ಯಾರೋ ವೆಹಿಕಲ್ ಅಲ್ಲಿ ಅಡ್ಡಾಡುವಂತದ್ದು, ಬೇರೆ ರೀತಿಯ ಚಟುವಟಿಕೆಗಳನ್ನ ನಾವು ಕೆಲವು ಕಡೆ ಗಮನಿಸ್ತೇವೆ. ಅಂತದ್ದು ಯಾವುದು ಕೂಡ ನಮ್ಮ ಈ ಉಜ್ಜೀವನದಲ್ಲಿ ನಡೆಯದ ಹಾಗೆ ನಾವು ಭದ್ರತಾ ವ್ಯವಸ್ಥೆಗಳನ್ನ CCTV ಕಣ್ಗಾವಲು ಇರುವ ಹಾಗೆ ನಾವು ನೋಡಿಕೊಳ್ತಾ ಇದ್ದೇವೆ. ಅದು ಕೂಡ ಎಲ್ಲರಿಗೆ ಸೇಫ್ಟಿಯನ್ನ ಕೊಡ್ಲಿಕ್ಕೆ ತುಂಬಾ ಪಾತ್ರವನ್ನು ವಹಿಸ್ತದೆ. ಬೇರೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳಿದೆ ಸರ್ ಮನೆಯಲ್ಲಿ? ಹಾಗೆ ನೀವು ಗಮನಿಸ್ತಾ ಹೋದ್ರೆ ನಾವು ಕಮರ್ಷಿಯಲ್ ಬಿಲ್ಡಿಂಗ್ ಕಾಣ್ತದೆ ನಿಮಗೆ, ಕ್ಲಬ್ ಹೌಸ್ ಅಂತ. ಅಲ್ಲಿ ನಮ್ಮ ಈ ಲೇಔಟ್ ನಲ್ಲಿ ಬಂದು ಇರುವವರಿಗೆ ಅಂತ ಹೇಳಿ ಮತ್ತು ಪಬ್ಲಿಕ್ ಕೂಡ ಸ್ಟೇಟ್ ಹೈವೇ ಸೈಡ್ ಅಲ್ಲಿ ಇರುವ ಕಾರಣ ಲೇಔಟ್ ನವರೆಗೂ ಉಪಯೋಗಿಸಬಹುದು, ಪ್ಲಸ್ ಪಬ್ಲಿಕ್ ಕೂಡ ಉಪಯೋಗಿಸುವ ಹಾಗೆ ಅದನ್ನ ಡೆವಲಪ್ ಮಾಡಿದ್ದೇವೆ. ಅಲ್ಲಿ ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟ್ ಅಂತಂದ್ರೆ ನಿಮಗೆ ಅಲ್ಲಿ ನಮ್ಮ ನ್ಯಾಚುರಲ್ ಫುಡ್, ಈಗ ಆರೋಗ್ಯಕ್ಕೆ ಹೇಗೆ ಬೇಕು, ಪ್ರಾಯ ಆಗುವಾಗ ಹಿರಿಯ ನಾಗರಿಕರು ಒಂದು 60+ ಆಗುವಾಗ ಅವರು ಒಟ್ರಾಸಿ ಸಿಕ್ಕಿದನ್ನೆಲ್ಲ ತಿನ್ನುವ ಹಾಗೆ ಇಲ್ಲ. ಒಂದಿಷ್ಟು ಮಿತ ರೀತಿಯಲ್ಲಿ ಅವರ ಡಯಟ್ ಕಾನ್ಶಿಯಸ್ ಆಗಿ ಅವರು ಆಹಾರವನ್ನ ಸೇವಿಸಬೇಕಾಗ್ತದೆ. ಅದಕ್ಕೆ ಸರಿಯಾಗುವ ಹಾಗೆ ಡಯಟ್ ಕಾನ್ಶಿಯಸ್ ಫುಡ್ಸ್, ಅವರಿಗೆ ಕೆಲವರಿಗೆ ಶುಗರ್ ಅಂತ ಸಮಸ್ಯೆಗಳು, ಡಯಾಬಿಟಿಸ್ ಸಮಸ್ಯೆಗಳೆಲ್ಲ ಇರ್ತದೆ. ಅದಕ್ಕೆ ಯಾವ ರೀತಿ ಫುಡ್ ಕೊಡಬೇಕು, ಒಂದಿಷ್ಟು ಅವರಿಗೆ ನಾವು ಪ್ಯಾಕೇಜ್ ಅನ್ನ ಮಾಡಿ ಕೊಡ್ತೇವೆ. ಹೌದು, ಮೆನ್ಯೂ ಇರ್ತದೆ. ಅದ್ರ ಜೊತೆಗೆ ಅಷ್ಟೇ ಅಲ್ಲದೆ ಅದೀಗ ಹೊರಗಿಂದ ಬರೋರಿಗೆ ಬೋರ್ ಅನಿಸಬಹುದು. ಈಗ ನಾವು ಒಂದು ಹೊರಗಿಂದ ಬರ್ತೇವೆ ಅಂತಾದ್ರೆ ಇವನ್ ನಮಗೂ ಕೂಡ ನಂಗೆ ಅದೆಲ್ಲ ಬೇಡ, ಗೆಸ್ಟ್ ಆಗಿ ಬಂದವರು. ಈಗ ನನ್ನ ತಂದೆ ತಾಯಿ ಇಲ್ಲ ಇದ್ದಾರೆ ಅಂತಾದ್ರೆ ನಾನು ಬರುವಾಗ ನನಗೆ ಅಂತ ಫುಡ್ಗಳೇನು ಬೇಕಾಗುದಿಲ್ಲ. ನನಗೆ ಸ್ವಲ್ಪ ನಾರ್ತ್ ಇಂಡಿಯನ್ ಬೇಕು, ನನಗೆ ಸ್ವಲ್ಪ ಬೇರೆ ರೀತಿಯ ಆಹಾರ ಪದಾರ್ಥಗಳು ಬೇಕಾಗ್ತದೆ ಅಂತಾದ್ರೆ ಅದಕ್ಕೆ ಸೂಟೇಬಲ್ ಆಗುವ ಹಾಗೆ ಕೂಡ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೂಟೇಬಲ್ ಆಗುವ ಹಾಗೆ ಕೂಡ ನಮ್ಮ ರೆಸ್ಟೋರೆಂಟ್ ನಲ್ಲಿ ಆಹಾರ ವ್ಯವಸ್ಥೆಗಳು, ಫುಡ್ ಮೆನು ಇರ್ತದೆ. ಹಾಗೆ ನೀವು ಪಕ್ಕದಲ್ಲಿ ಸೂಪರ್ ಮಾರ್ಕೆಟ್ ಇರ್ತದೆ. ಸೂಪರ್ ಮಾರ್ಕೆಟ್ ಅಲ್ಲಿ ನೀವು ಈ ಲೇಔಟ್ ಅಲ್ಲಿ ಮನೆ ತಕೊಂಡವರಿಗೆ ಅಲ್ಲಿ ಹೋಗಿ ಬೇಕಾದನ್ನ ತಕೊಂಡು ಬಂದು ಇಲ್ಲೇ ಅಡಿಗೆ ಮಾಡಿಕೊಂಡು ಜೀವನ ಮಾಡಬಹುದು. ಅಥವಾ ಸೂಪರ್ ಮಾರ್ಕೆಟ್ ಇಂದ ಅವರು ಆರ್ಡರ್ ಮಾಡಿ ಇಲ್ಲಿಗೆ ತರಿಸಬಹುದು, ಮನೆಗೆ ತಂದು ಕೊಡುವ ವ್ಯವಸ್ಥೆ ಕೂಡ ಇರ್ತದೆ. ಅಥವಾ ಅವರಿಗೆ ಒಂದು ತಿಂಗಳು ಕೊಡ್ತಾ ಇಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಿದೆ ಅಂತಾದ್ರೆ ಮೆಸ್ಸಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಹೋಗಿ ರೆಸ್ಟೋರೆಂಟ್ ಅಲ್ಲಿ ಕೂಡ ಮನೆ ಆಹಾರದಾಗಿರುವ ಆಹಾರವನ್ನು ಸೇವಿಸಬಹುದು. ಅದರ ಪಕ್ಕದಲ್ಲಿ ನಿಮಗೆ ನಮ್ಮ ಕಮರ್ಷಿಯಲ್ ನೋಡಬಹುದು ಮೆಡಿಕಲ್. ಹೌದು, ಎಸೆನ್ಷಿಯಲ್. ಈ ಏಜ್ ಗ್ರೂಪಿಗೆ ಮೆಡಿಕಲ್ ಹೇಳುವಂತದ್ದು ತುಂಬಾ ಎಸೆನ್ಷಿಯಲ್. ಪಕ್ಕದ ಮನೆಯಲ್ಲಿ ಮೆಡಿಕಲ್ ವ್ಯವಸ್ಥೆ ಇದ್ರೂ ಕೂಡ ಒಳ್ಳೇದು ಅಂತ ಆಲೋಚನೆ ಮಾಡ್ತಾರೆ. ಹಾಗೆ ನಮ್ಮ ಲೇಔಟ್ ನ ಎಂಟ್ರೆನ್ಸ್ ಅಲ್ಲೇ ಇದೆ. ಸೊ ಯಾರು ಕೂಡ ಅದನ್ನ ಹೋಗಿ ಅಲ್ಲಿ ಅವರಿಗೆ ಬೇಕಾದ ಔಷಧಿಗಳನ್ನ ಅಲ್ಲಿ ಪಡ್ಕೊಳ್ಬಹುದು ಅಥವಾ ಮನೆಗೆ ತರಿಸುವ ವ್ಯವಸ್ಥೆ ಕೂಡ ಮಾಡಿಕೊಳ್ಬಹುದು. ಅದರ ಜೊತೆಗೆ ಮೆಡಿಕಲ್ ಮಾತ್ರ ಅಲ್ಲದೆ ಸ್ವಲ್ಪ ಅಡಿಷನಲ್ ಫೆಸಿಲಿಟೀಸ್, ಡೇ ಕೇರ್ ಸೆಂಟರ್. ಈಗ ಪಕ್ಕ ಒಂದು ದಿವಸ ಅವರಿಗೆ ಏನೋ ಒಂದು ರೀತಿ ಸ್ವಲ್ಪ ಗ್ಲೂಕೋಸ್ ಅಥವಾ ಇನ್ನೇನೋ ಇಂಜೆಕ್ಷನ್ ತಗೊಳ್ಲಿಕ್ಕಿದೆ ಅಥವಾ ಸ್ವಲ್ಪ ಕೊಡ್ತಾ ಇಲ್ಲ, ಅವ್ರಿಗೆ ಒಂದು ಕೇರ್ ವ್ಯವಸ್ಥೆ ಮಾಡುವಂತ ಡೇ ಕೇರ್ ಸೆಂಟರ್ ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗೆ ಅವರಿಗೆ ಒಂದು ಸ್ವಲ್ಪ ಅಡಿಷನಲಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ವ್ಯವಸ್ಥೆ ಬೇಕು. ನಮ್ಮ ಇಲ್ಲಿಯ ಏನು ಫೆಸಿಲಿಟಿ ನಾವು ಕೊಟ್ಟಿದ್ದೇವೆ ಮೆಡಿಕಲ್ ಅಥವಾ ಡೇ ಕೇರ್ ಸೆಂಟರ್ ಅಲ್ಲಿ ಅದು ಸಾಕಾಗ್ತಾ ಇಲ್ಲ ಅಂತಾದ್ರೆ ಆಂಬುಲೆನ್ಸ್ ವ್ಯವಸ್ಥೆ ಇರ್ತದೆ, ಎಮರ್ಜೆನ್ಸಿಗೂ ಆಗ್ತದೆ. ಹಾಗೆ ತರ ಕರ್ಕೊಂಡೋಗಿ ಬೇರೆ ಎನಿ ಟೈಮ್ ಅವೈಲೇಬಲ್ ಇರ್ತದೆ. ಅವರನ್ನ ನಮ್ಮ ಪಕ್ಕದ ಹಾಸ್ಪಿಟಲ್ಗಳು, ಅವರಿಗೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇರುವ ಸಮಸ್ಯೆಗೆ ಎಲ್ಲಿ ಸೊಲ್ಯೂಷನ್ ಸಿಗ್ತದೋ ಆ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಿಡುವಂತ ವ್ಯವಸ್ಥೆ ನಮ್ಮ ಆಂಬ್ಯುಲೆನ್ಸ್ ಮೂಲಕ ಮಾಡಬಹುದು. ಸೊ ಎಮರ್ಜೆನ್ಸಿಗೂ ಇರ್ತದೆ, ಪ್ಲಸ್ ಇಂತ ಎವ್ರಿ ಡೇ ಏನಾದ್ರೂ ಅವರಿಗೆ ಕನ್ಸಲ್ಟೆನ್ಸಿ ಆತರ ತಗೊಳ್ಳೋದಿದ್ರು ಕೂಡ ವ್ಯವಸ್ಥೆ ಇದೆ. ಹೌದು, ಅಂತ ವ್ಯವಸ್ಥೆ ಕೂಡ ಇದೆ. ಒಬ್ರು ಡಾಕ್ಟರ್ ಇಲ್ಲೇ ಇರ್ತಾರೆ. ಅವರು ಒಂದಿಷ್ಟು ಸಮಯನ ಕ್ಲಿನಿಕ್ ಅಲ್ಲಿ ಕಳೀತಾ ಇರ್ತಾರೆ. ಸೊ ಅವರ ಒಂದಿಷ್ಟು ಸಲಹೆಗಳನ್ನ ನಮ್ಮ ಹಿರಿಯ ನಾಗರಿಕರು ಇಲ್ಲಿ ಜೀವನ ನಡೆಸ್ತಾ ಇರುವಂತವ್ರು ಸಲಹೆಗಳನ್ನ ಪಡ್ಕೊಳ್ಬಹುದು. ಒಟ್ನಲ್ಲಿ ಎಲ್ಲಾ ರೀತಿಯಾದಂತಹ ಹಿರಿಯರಿಗೆ ಏನೇನು ಫೆಸಿಲಿಟಿ ಬೇಕು, ಈಗ ಅಪ್ಪ ಅಮ್ಮನನ್ನ ಊರಲ್ಲಿ ಬಿಟ್ಟು ಹೋಗೋದಿದ್ರೆ ಕೂಡ ಅವರೊಂದು ನಿರಾಳವಾಗಿ ಹೋಗಿ ಇರಬಹುದು ಅಂತ ಹೇಳಿ ನೀವು ಅಶ್ಯೂರೆನ್ಸ್ ಎಲ್ಲ ಕೊಡ್ತಾ ಇದ್ದೀರಾ ಅಲ್ವಾ? ಖಂಡಿತ. ಅದು ಹೇಗೆ ನಡೀತದೆ ಅಂತಂದ್ರೆ, ಈಗ ನಾವು ನಮ್ಮ ಪೇರೆಂಟ್ಸ್ ಅನ್ನ ಒಂದು ಕಡೆ ಮನೆ ವ್ಯವಸ್ಥೆ ಮಾಡಿ ಅವರಿಗೆ ಭದ್ರತೆ ಇದೆ ಅಂತ ನಮಗೆ, ಅವರಿಗೊಂದು ಫೀಲಿಂಗ್ ಇರುತ್ತೆ, ನಮಗೊಂದು ಫೀಲಿಂಗ್ ಇರ್ತದೆ. ಆದ್ರೆ ಇಲ್ಲಿ ಅವರು ಖಾಲಿ
ಮನೆ ಮಾಡಿ ಸೀದಾ ತಿರುಗಿ ಹೋಗುವಂತದ್ದಲ್ಲ, ಅವರಿಗೆ ಕನೆಕ್ಷನ್ ಗೆ ಅಂತ ಹೇಳಿ ಅವರಿಗೆ ಅವರನ್ನು ಬೇಕಾದ ಮೆಸೇಜ್ ಗಳನ್ನು ತಲುಪಿಸುವಂತ ವ್ಯವಸ್ಥೆ ಕೂಡ ಇರ್ತದೆ. ಇಲ್ಲಿ ಅವರು ಸರಿಯಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರು ಹೌದು ಫೋನ್ ತೆಗಿತಾ ಇಲ್ಲ ಅಂತ ಇಟ್ಕೊಳ್ಳಿ, ಏನೋ ಅನಿವಾರ್ಯ ಕಾರ್ಯಗಳಿಂದ, ಅವಾಗ ಇಲ್ಲಿ ನಮ್ಮ ಯಾರೋ ಒಬ್ರು ಇರ್ತಾರಲ್ಲ, ರೆಪ್ರೆಸೆಂಟೇಟಿವ್ ಇರ್ತಾರಲ್ಲ, ಅವರು ಬಂದು ಮಾತಾಡಿಸ್ತಾ ಇರ್ತಾರೆ. ಪಕ್ಕದಲ್ಲಿ ನೇಬರ್ಸ್ ಇರ್ತಾರೆ, ಅವರ ಕಾಂಟ್ಯಾಕ್ಟ್ ನಂಬರ್ಸ್, ಫೋನ್ ನಂಬರ್ಸ್ ಕೂಡ ಮಕ್ಕಳ ಹತ್ರ ಇರ್ತದೆ. ಸೊ ಮಕ್ಕಳಿಗೆ ಒಂಥರ ಹೇಗಿರುತ್ತೆ ಅಂದ್ರೆ, ಹೆತ್ತವರ ಮನೆ ಇಲ್ಲಿದ್ರೆ ಮನೆ ಅಂದ್ರೆ ಮನಸ್ಸಿಗೆ ನೆಮ್ಮದಿ, ಅವರಿಗೆ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಮತ್ತೆ ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಅಜ್ಜನ ಮನೆಗೆ ಹೋಗುದು ಅಂತ ಇರ್ತದೆ. ಸೊ ಮಕ್ಕಳು ಪುಳ್ಳಿ ಇದ್ರೆ, ಸೊ ಅವರೆಲ್ಲ ಅಜ್ಜನ ಮನೆಗೆ ಬರೋ ಅಂತ ಹೇಳಿದ್ರೆ ಇಲ್ಲಿ ಒಂದೆರಡು ಮನೆ ಮಾತ್ರ ಅಲ್ಲ, ತುಂಬಾ ಮನೆಗಳಿದೆ. ಸೊ ತುಂಬಾ ಈ ಪರಿಸರವನ್ನ ಮೊಮ್ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ನೀವು ನಮ್ಮ ರಸ್ತೆ ಬದಿಗಳಲ್ಲಿ ಕೆಳಗಳಲ್ಲಿ ಹಣ್ಣಿನ ಮರಗಳನ್ನ ನೋಡ್ಬೋದು. ಹಕ್ಕಿಗಳೆಲ್ಲ ಬರುವಂತದ್ದು ಇದೆ. ಸೊ ಅದಕ್ಕೆ ಅಂತ ಮಾಡ್ತಾ ಇರೋದು. ಜೊತೆಗೆ ಈ ಮಕ್ಕಳು ಬರುವಾಗ ಅವರಿಗೆ ತಮ್ಮ ಮನೆ ಎದುರಿರುವ ಹಲಸಿನ ಗಿಡದಿಂದಲೇ ಯಾವುದೋ ಒಂದು ಹಲಸಿನ ಹಣ್ಣನ್ನು ತೆಗೆದು ಅವರೇನೋ ಕೊಡುವಂತದ್ದು. ಸೊ ಇಂಥದ್ದು ಇದು ಯಾವ್ದು ಕೂಡ ನಾವು ನೆಟ್ಟಿದ್ದೇವೆ, ನಮಗಿರುವತ್ತು ಡೆವಲಪರ್ ಅದನ್ನ ಇದ್ ಮಾಡ್ಬೇಕಾದ್ದು, ಹಣ್ಣು ಅವರೇ ಕೊಯ್ಲಿಕ್ಕೆ ಆ ತರ ಏನಿಲ್ಲ. ಅವರ ಮನೆ ಎದುರು ಇರುವ ಗಿಡ ಅವರದ್ದು. ಸೊ ಅವರು ಅಲ್ಲಿ ಅದನ್ನ ಜಾಗ್ರತೆ ನೋಡಿಕೊಳ್ಬೇಕು, ಪ್ಲಸ್ ಅದರಲ್ಲಿ ಬಂದ ಹಣ್ಣನ್ನು ಅವರು ಪಡ್ಕೊಳ್ಬಹುದು. ಈಗ ನೀವು ಗಮನಿಸಿರ್ಬಹುದು, ನಮ್ಮ ಈ ಲೇಔಟ್ ತುಂಬಾ ದೊಡ್ಡದಾಗಿ ಡೆವಲಪ್ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಒಂದು 200-250 ಸೈಟ್ಗಳೇ ಇದೆ. ಆಮೇಲೆ ನಾಳೆ ದಿನ ಅಪಾರ್ಟ್ಮೆಂಟ್ ಮಾಡ್ಲಿಕ್ಕೆ ಕೂಡ ನಮ್ಮ ಹತ್ರ ಜಾಗ ಇದೆ. ಸೊ ಇಂತ ಇದರಲ್ಲಿ ನಾವು ಈಗ ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದ್ದವರಿಗೆ ಈ ಕಮರ್ಷಿಯಲ್ ಇಂದ ವ್ಯವಸ್ಥೆಗಳನ್ನ ಪಡ್ಕೊಳ್ಳಿಕ್ಕೆ ಸುಲಭ, ನಡ್ಕೊಂಡು ಹೋದ್ರೆ ಸಿಗ್ತದೆ, ಅಥವಾ ಒಂದು ಸಣ್ಣ ವಾಕಿಂಗ್ ಅಲ್ಲಿ ಸಿಗ್ತದೆ. ಹಾಗೆ ನೀವು ಆ ಕಡೆ ಹೋದಾಗೆ, ಮುಂದೆ ಹೋದಾಗೆ, ಅಥವಾ ಲೇಔಟ್ ನ ಎಕ್ಸಿಟ್ ಪಾಯಿಂಟ್ ಗೆ ಅಥವಾ ಎಂಡ್ ಪಾಯಿಂಟ್ ಗೆ ಹೋದಾಗೆ ಅಲ್ಲಿರುವವರಿಗೆ ಇಲ್ಲಿ ಬರ್ಲಿಕ್ಕೆ ಕಷ್ಟ ಆಗುದಿಲ್ವಾ ಅಂತ ಪ್ರಶ್ನೆ. ಅಂತದ್ದೇನಿಲ್ಲ. ಯಾಕೆಂತಂದ್ರೆ ಕ್ಯಾಂಪಸ್ನ ಒಳಗಡೆ ಆಚೆ ಈಚೆ ಹೋಗ್ಲಿಕ್ಕೆ ಕ್ಯಾಂಪಸ್ ವೆಹಿಕಲ್ ಇರ್ತದೆ, ಬಗ್ಗೀಸ್ ಅಂತ ಬರ್ತದಲ್ಲ, ಸೊ ಅದಿರ್ತದೆ. ಆಚೆ ಈಚೆ ಹೋಗ್ತಾ ಇರ್ತದೆ ಬಗ್ಗೀಸ್ಗಳು. ಅದರ ಉಪಯೋಗವನ್ನ ರೆಸಿಡೆಂಟ್ಸ್ ಗಳು ಪಡ್ಕೊಳ್ಬಹುದು. ಯಾವ ಹೊತ್ತಿಗೆ ಏನ್ ಬೇಕೋ ಅದನ್ನು ಹೋಗಿ ತಕೊಂಡು ಹೋಗ್ಲಿಕ್ಕೆ ಬಗ್ಗೀಸ್ ಇರ್ತದೆ. ಹಿರಿಯ ನಾಗರಿಕರಾಗಿರೋದ್ರಿಂದ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಅದಕ್ಕೆ ಈ ವ್ಯವಸ್ಥೆ ನಿಜವಾಗ್ಲೂ ಒಳ್ಳೆಯ ವ್ಯವಸ್ಥೆ. ಹೌದು. ಹಾಗೆ ಮತ್ತೊಂದು ಈಗ ಹಿರಿಯ ನಾಗರಿಕ ಅಂತಂದ್ರೆ ಈಗ ಒಂದು 50-60 ಪ್ಲಸ್ ಏಜಿನವರು, ನಾವು ನಮ್ಮ ಟೋಟಲ್ ಇದನ್ನ ಗಮನಿಸಿದ್ರೆ ಆ ಏಜಿನವರಿಗೆ ಈ ದನಕರುಗಳು ತುಂಬಾ ಅವರ ಜೀವನದುದ್ದಕ್ಕೂ ನೋಡಿಕೊಂಡು ಬಂದಿರ್ತಾರೆ. ಸೊ ಅದರ ಒಂದು ಅವರಿಗೆ ಟಚ್ ಸಿಗ್ಲಿಕ್ಕೆ ಮತ್ತು ಆರೋಗ್ಯ ಕೂಡ ಅದರ ತುಂಬಾ ಬೆನಿಫಿಟ್ ಇದೆ ಗೋಶಾಲೆಗಳಲ್ಲಿ ನಾವು ನಮ್ಮ ಸಮಯಗಳನ್ನ ಕಳೆದ್ರೆ. ಸೊ ಅದು ಕೂಡ ನಮ್ಮಲ್ಲಿ ನಾವು ಮಾಡ್ತಾ ಇದ್ದೇವೆ. ಗೋಶಾಲೆ ಕೂಡ ಈ ಲೇಔಟ್ ನ ಒಳಗಡೆ ಬರ್ತದೆ. ಆ ಗೋಶಾಲೆಯಲ್ಲಿ ನಮ್ಮ ಊರಿನ ದನಗಳು, ದೇಸಿ ತಳಿಯ ದನಗಳಿರ್ತದೆ, ಅವು ಇಲ್ಲಿ ಮೇಯ್ದುಕೊಂಡಿರ್ತದೆ. ಅದಕ್ಕೆ ಅಂತ ಒಂದು ಜಾಗ ಇರ್ತದೆ, ಅಲ್ಲಿಗೆ ರೆಸಿಡೆಂಟ್ ಗಳು ಹೋಗಿ ಸಮಯನ ಕಳೀತಾ ಆ ಒಂದು ಪರಿಸರನ ಎಂಜಾಯ್ ಮಾಡಬಹುದು. ಸೊ ಅವರಿಗೆ ತಮ್ಮ ಹಳೆಯ ಇದಗಳನ್ನೆಲ್ಲ ನೆನಪಾಗ್ತಾ ಇರ್ತದೆ, ಅಥವಾ ಆ ಸಮಯವನ್ನು ಅವ್ರು ಎಂಜಾಯ್ ಮಾಡ್ತಾರೆ ಆ ಏಜಿನವರು. ಅದಕ್ಕೋಸ್ಕರ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ. ಹೆತ್ತವರಿಗೆ ವ್ಯವಸ್ಥೆಯನ್ನ ಕೊಡುವಂತದ್ದು ಹೇಳುವಾಗ ಕಮರ್ಷಿಯಲ್ ಅಲ್ಲಿ ನಿಮಗೆ ಯೋಗ ಮಾಡ್ಲಿಕ್ಕೆ ವ್ಯವಸ್ಥೆ, ಅಥವಾ ನ್ಯಾಚುರೋಪತಿ ಮತ್ತು ಫಿಸಿಯೋಥೆರಪಿ, ಸೊ ಇಂಥದ್ದು ಕೂಡ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಕೂಡ ಒಂದಿಷ್ಟು ಸಮಯ ಮತ್ತೆ ಇದನ್ನೆಲ್ಲ ಸೆಟ್ ಮಾಡಿ ಕೊಡ್ತೇವೆ. ಆಗ ಅವರು ಅದನ್ನ ಬಂದು ಆ ಸಮಯದಲ್ಲಿ ಅದರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಪ್ರಾಯ ಆದ ಮೇಲೆ ಫಿಸಿಯೋಥೆರಪಿ ಇಂಥದ್ದೆಲ್ಲ ಅಗತ್ಯ ಬೀಳ್ತದೆ. ಅದು ಇದ್ರೆ ತುಂಬಾ ಅವರ ಲೈಫ್ ಸ್ಪ್ಯಾನ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ, ಆರೋಗ್ಯವಂತರಾಗಿರ್ಲಿಕ್ಕೆ ಅವರ ಹೆಲ್ಪ್ ಮಾಡ್ತದೆ. ಹಾಗೆ ಈಗ ಯಾರೋ ರಿಲೇಟಿವ್ಸ್ ಬರ್ತಾ ಇದ್ದಾರೆ, ಮನೆಯಲ್ಲಿ ಜಾಗ ವ್ಯವಸ್ಥೆ ಕಮ್ಮಿ ಇದೆ ಅಂತ ಆದ್ರೆ ನಮ್ಮ ಗೆಸ್ಟ್ ರೂಮ್ ಗಳಿದೆ. ಸೊ ಗೆಸ್ಟ್ ರೂಮ್ ಅನ್ನು 1 ದಿವಸಕ್ಕೆ 2 ದಿವಸಕ್ಕೆ ಬುಕ್ ಮಾಡಿಕೊಂಡ್ರೆ ಆ ಗೆಸ್ಟ್ ರೂಮ್ ಅಲ್ಲಿ ಕೂಡ ಬಂದವರು ಉಳ್ಕೊಳ್ಬಹುದು, ಮನೆಯವರು ಕೂಡ ಉಳ್ಕೊಳ್ಬಹುದು. 1 BHK ತಗೊಂಡ್ರೆ 2ನೇ ಬೆಡ್ರೂಮ್ ಇಲ್ಲ, ಸೊ ತಲೆ ಬಿಸಿ ಮಾಡಬೇಕು ಅಂತಿಲ್ಲ, ನಮ್ಮಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಸೊ ಎಲ್ಲಾ ವ್ಯವಸ್ಥೆಗಳ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ನಮಗೆ ಒಂದು ಮಾಹಿತಿಯನ್ನು ನೀಡಿದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮ್ಮ ಜೊತೆಗೆ ಡಾಕ್ಟರ್ ಮುರಳೀಧರ ಸಿಪಿ ಅವರಿದ್ದಾರೆ, ಸೀನಿಯರ್ ಲಿವಿಂಗ್ ಕನ್ಸಲ್ಟೆಂಟ್. ಸರ್, ಉಜ್ಜೀವನ ಅನ್ನುವಂತಹ ಕಾನ್ಸೆಪ್ಟ್ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು. ಈಗ ಓಲ್ಡ್ ಏಜ್ ಹೋಮ್ ಅನ್ನುವಂಥ ಕಾನ್ಸೆಪ್ಟ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅಂತ ಸಮಯದಲ್ಲಿ ಈ ಉಜ್ಜೀವನ ಹೇಗೆ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಸರ್? ಸಾಮಾನ್ಯವಾಗಿ ಓಲ್ಡ್ ಏಜ್ ಹೋಮ್ ಅಂದ್ರೆ ನಿಮ್ಮ ಮನಸ್ಸಿಗೆ ಯಾವ ಚಿತ್ರಣ ಬರುತ್ತೆ? ಒಂದು ಸಣ್ಣ ಒಂದು ಕೋಣೆ, ಅದರಲ್ಲಿ ಒಂದು ಬೆಡ್, ಒಂದು ಟೇಬಲ್ ಮತ್ತು ಒಂದು ಅಟ್ಯಾಚ್ಡ್ ಬಾತ್ರೂಮ್. ಸೊ ಇಷ್ಟು ಒಂದು ಯೋಚನೆ ಬರುತ್ತೆ, ಮತ್ತೆ ಒಂದು ಅವರಿಗೆ ಊಟದ ವ್ಯವಸ್ಥೆ, ಇಷ್ಟು ಮಾತ್ರ ಬರುತ್ತೆ. ಸಾಮಾನ್ಯವಾಗಿ ಓಲ್ಡ್ ಏಜ್ ಹೋಮ್ ಅಂದ್ರೆ ಒಂದು ಬೇಸಿಕ್ಸ್ ಇರುವಂತದ್ದು, ಅಂದ್ರೆ ಜೀವನ ಕಳೀಲಿಕ್ಕೆ ಇರುವಂತದ್ದು ಮಾತ್ರ.
ಹೌದು ಮತ್ತೆ ಸಾಮಾನ್ಯ ಬೇಸಿಕ್ ಫೆಸಿಲಿಟೀಸ್ ಇರುವಂಥದ್ದು. ಸೊ ಅದಕ್ಕಿಂತ ಜಾಸ್ತಿ ಅದರಲ್ಲಿ ಬೇರೆ ಏನೂ ಇರುವುದಿಲ್ಲ. ಮತ್ತೆ ಸಾಮಾನ್ಯವಾಗಿ ಅದು ಚಾರಿಟಿ ಆರ್ಗನೈಸೇಷನ್ಸ್ ಇರುತ್ತೆ. ಯಾರಿಗೆ ಜೀವನ ಶೈಲಿಯನ್ನ ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರಲ್ಲಿ ಹಣಕಾಸಿನ ಸಮಸ್ಯೆ ಇದೆ, ಅಂಥವರು ಓಲ್ಡ್ ಏಜ್ ಹೋಮ್ನಲ್ಲಿ ಹೋಗಿ ಇರುವಂಥದ್ದು. ಅದು ಅನಿವಾರ್ಯತೆಯಿಂದ ಹೋಗುವಂಥದ್ದು. ಉಜ್ಜೀವನದಂತಹ ಸೀನಿಯರ್ ಲಿವಿಂಗ್ ಬಡಾವಣೆಗಳಿಗೆ ಜನರು ಅವರ ಚಾಯ್ಸ್ನಿಂದ ಹೋಗ್ತಾರೆ. ಯಾತಕ್ಕೆ ಹೋಗ್ತಾರೆ ಅಂತಂದ್ರೆ, ಸೊ ಈ ಸೀನಿಯರ್ ಲಿವಿಂಗಿನ ಕಾನ್ಸೆಪ್ಟ್ ಯಾಕೆ ಬಂತು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಭಾರತದಲ್ಲಿ ಮೊದಲು ಆಶ್ರಮ ಚತುಷ್ಟಯಗಳು ಅಂತ ಇದ್ರು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಹೇಳಿ. ಸೊ ಬ್ರಹ್ಮಚರ್ಯ ಅಂದ್ರೆ ನಾವು ಕಲಿಯುವಂತಹ ಸಮಯ. ಗೃಹಸ್ಥ ಅಂತಂದ್ರೆ ನಮ್ಮ ಜವಾಬ್ದಾರಿಗಳನ್ನು ನಾವು ತೆಗೆದುಕೊಳ್ಳುವಂಥ ಸಮಯ. ಅದರ ನಂತರ ನಮ್ಮ ವೃತ್ತಿಪರ ಜೀವನವನ್ನ ಮುಗಿಸಿ ಅದರ ನಂತರ ಸ್ವಂತಕ್ಕೋಸ್ಕರ ಇರುವಂತಹ ಸಮಯ ಏನಿದೆ ಅದನ್ನು ವಾನಪ್ರಸ್ಥ ಅಂತ. ಮೊದಲಿನ ಕಾಲದಲ್ಲಿ ವಾನಪ್ರಸ್ಥದ ಸಮಯದಲ್ಲಿ ಅಂದ್ರೆ ನಮ್ಮ ಜವಾಬ್ದಾರಿಗಳನ್ನು ಮುಗಿಸಿ ಮಕ್ಕಳಿಗೆ ಮನೆಯನ್ನು ಹ್ಯಾಂಡ್ ಓವರ್ ಮಾಡಿ ನಂತರ ಸ್ವಂತಕ್ಕೋಸ್ಕರ ಸಮಯವನ್ನು ಸದುಪಯೋಗ ಮಾಡಿಸುವಂಥದ್ದು ಇತ್ತು. ಅದರ ನಂತರ ಸನ್ಯಾಸ ಜೀವನಕ್ಕೆ ಹೋಗುವಂಥದ್ದು. ಆದರೆ ಕಾಲಾಂತರದಲ್ಲಿ ಆ ಒಂದು ಪದ್ಧತಿ ಏನಿದೆ ಅದು ಬದಲಾಯಿತು. ಇವತ್ತಿನ ಜೀವನದಲ್ಲಿ ಏನಿದೆ, ಸಮಸ್ಯೆ ಅನ್ನು ಅರ್ಥ ಮಾಡಿಕೊಳ್ಳೋಣ. ಸಮಸ್ಯೆ ಏನು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಜೀವನದ MD ಅವರು ಹೇಳಿದ ಹಾಗೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮಿನಿಂದ ನಾವು ಸಿಂಗಲ್ ಫ್ಯಾಮಿಲಿ ಸಿಸ್ಟಮಿಗೆ ಶಿಫ್ಟ್ ಆಗಿದ್ದೇವೆ. ಆಗಿದೆ. ಅದರಲ್ಲೂ ಕೂಡ ಒಂದೊಂದು ಮನೆಯಲ್ಲಿ ಒಂದು ದಂಪತಿಗಳಿಗೆ ಒಂದು ಮಗು ಅಥವಾ 2 ಮಗು ಮಾತ್ರ. ಈಗ ಅವರಲ್ಲಿ ಸಮಸ್ಯೆ ಏನಂತಂದ್ರೆ, ಮಕ್ಕಳು ವಿದೇಶದಲ್ಲಿ ಕೆಲಸ ಮಾಡುವಾಗ ಅಥವಾ ಬೇರೆ ನಗರದಲ್ಲಿ ಕೆಲಸ ಮಾಡುವಾಗ ತಂದೆ ತಾಯಿಯವರೊಟ್ಟಿಗೆ ಇರಲಿಕ್ಕೆ ಅವರಿಗೆ ಅನಿವಾರ್ಯವಾಗಿ ಸಾಧ್ಯ ಆಗ್ತಾ ಇಲ್ಲ. ಅದು ಒಂದು ಸಮಸ್ಯೆ. ಎರಡನೇದಾಗಿ ಅವರು ವೃತ್ತಿ ಜೀವನದಲ್ಲಿ ಇರುವುದರಿಂದ ಒಂದು ನಗರದಿಂದ ಇನ್ನೊಂದು ನಗರ, ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅವರು ಟ್ರಾನ್ಸ್ಫರ್ ಆಗ್ತಾ ಕೂಡ ಇರ್ತಾರೆ. ಅವರ ಒಟ್ಟಿಗೆ ಸತತವಾಗಿ ಮೂವ್ಮೆಂಟ್ ಏನಿದೆ ಅದು ಸೀನಿಯರ್ಸಿಗೆ ಸಾಧ್ಯ ಆಗುತ್ತಿಲ್ಲ. ಹಾಗಾಗಿ ನೀವು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಜಿಲ್ಲೆಗಳಲ್ಲಿ ನೀವು ನೋಡಿದರೆ ಬಹಳಷ್ಟು ಫ್ಯಾಮಿಲಿಗಳಲ್ಲಿ ವಯಸ್ಸಾದಂತಹ ಸೀನಿಯರ್ಸ್ ಏನಿದ್ದಾರೆ ಅವರು ಇನ್ನೂ ಕೂಡ ಹಳ್ಳಿಗಳಲ್ಲಿ ಉಳ್ಕೊಂಡಿದ್ದಾರೆ. ಈಗ ಅವರ ಸಮಸ್ಯೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ, ದೊಡ್ಡ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಮಾತ್ರ. ಅವರಿಗೆ ಇರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ಅವರಿಗೆ ಮನೆಯನ್ನು ಶುಚಿಯಾಗಿ ಇಟ್ಕೊಳ್ಳಲಿಕ್ಕೆ, ಗುಡಿಸ್ಲಿಕ್ಕೆ, ಒರೆಸ್ಲಿಕ್ಕೆ ಒಂದು ವ್ಯವಸ್ಥೆ ಬೇಕಾಗ್ತದೆ. ಮತ್ತೆ ಒಂದು ಸೇಫ್ಟಿ, ಸೊ ಅದಕ್ಕೆ ಒಂದು ವ್ಯವಸ್ಥೆ ಬೇಕಾಗ್ತದೆ. ಅದ ನಂತರ ಯಾವುದೇ ರೀತಿಯ ಸಮಸ್ಯೆ ಬಂದರೆ, ಉದಾಹರಣೆಗೆ ವಯಸ್ಸಾದವರಿಗೆ ಅಥವಾ ಅವರ ಮಕ್ಕಳಿಗೆ ಕೂಡ, ಈಗ ವಿದೇಶದಲ್ಲಿ ಮಕ್ಕಳು ಇದ್ರೂ ಕೂಡ ಅವರಿಗೆ ಒಂದು ಭಯ ಇರುವಂಥದ್ದು ಏನು ಅಂತಂದರೆ, ಮಧ್ಯರಾತ್ರಿ ನನ್ನ ತಂದೆ ತಾಯಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಬಂದರೆ ಯಾರು ನೋಡ್ಕೊಳ್ತಾರೆ? ಅಥವಾ ಆರೋಗ್ಯ ಸಮಸ್ಯೆ ಬಂದಾಯಿತು, ಈಗ ಏನೋ ಅವರಿಗೆ ಜ್ವರ ಬಂದಿದೆ ಅಥವಾ ಇನ್ನೇನಾದರೂ ಬಂದಿದೆ, ಆಸ್ಪತ್ರೆಗೆ ಹೋಗಬೇಕಾಗಿ ಬಂತು, ಆ ಸಮಯದಲ್ಲಿ ಅವರೊಟ್ಟಿಗೆ ಯಾರಿದ್ದಾರೆ? ಇದು ಒಂದು ಆತಂಕ ಇರುತ್ತೆ. ಅದರೊಟ್ಟಿಗೆ ಅದು ಹೇಗೆ ಅನ್ನುವಂಥ ಒಂದು ಸಮಸ್ಯೆ ಕೂಡ ಇರುತ್ತೆ. ಸೊ ಈ ಉಜ್ಜೀವನದಂತಹ ಒಂದು ಸೀನಿಯರ್ ಲಿವಿಂಗ್ ಅಥವಾ ವಯಸ್ಕ ನಾಗರಿಕರ ಬಡಾವಣೆಯಲ್ಲಿ ಇರುವಂತಹ ಸರ್ವಿಸಸ್ ಏನಿದೆ, ಈ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರುವುದು ಅಥವಾ ಅದಕ್ಕೆ ಹೇಗೆ ಸೀನಿಯರ್ಸಿಗೆ ಸಹಾಯ ಮಾಡಬಹುದು ಅನ್ನುವ ದೃಷ್ಟಿಯಿಂದ ಈ ಬಡಾವಣೆಯನ್ನ ನಿರ್ಮಿಸಲಾಗಿದೆ. ಸೊ ಅದರಲ್ಲಿ ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ನೋಡಿ, ಕೆಲಸ ಮಾಡುವ ತನಕ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತಾಯ್ತು. ಅದರ ನಂತರ ನಿಮ್ಮದು ನಿವೃತ್ತ ಜೀವನ. ಆದ್ರೆ ನಿವೃತ್ತ ಜೀವನ ಮನೆಯ ಹೆಣ್ಮಕ್ಳಿಗೆ ಬರುತ್ತಾ? ಅಡುಗೆ ಮಾಡುವಂಥದ್ದು ಅಥವಾ ಮನೆಯನ್ನು ನೋಡಿಕೊಳ್ಳುವಂಥದ್ದು, ಆ ಒಂದು ಜವಾಬ್ದಾರಿ ಏನಿದೆ ಅವರಿಗೆ ಲೈಫ್ ಲಾಂಗ್ ಇರ್ತದೆ. ಅವರಿಗೆ ನಾವು ರಿಟೈರ್ಮೆಂಟ್ ಕೊಡೋದು ಬೇಡವಾ? ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡೋದು ಬೇಡವಾ? ಸೊ ಈ ಉಜ್ಜೀವನದಂತಹ ಒಂದು ಫೆಸಿಲಿಟಿಯಲ್ಲಿ ಅವರ ಒಂದು ನಿವೃತ್ತಿ ಜೀವನಕ್ಕೂ ಕೂಡ ಒಂದು ಫೌಂಡೇಶನ್ ಹಾಕುವಂತಹ ಇಲ್ಲಿ ಒಂದು ಸನ್ನಿವೇಶ ಇರುತ್ತೆ. ಸೊ ಇಂಥಲ್ಲಿ ನಾನು ಆಗಲೇ ಹೇಳಿದಾಗೆ ಸಮಸ್ಯೆಗಳನ್ನು ಒಂದೊಂದೇ ನೋಡ್ಕೊಂಡು ಬಂದಾಗ ನಾವು ಮೊದಲು ಸೇಫ್ಟಿ, ಈಗ ನಗರಗಳಲ್ಲಿ ಒಬ್ಬಂಟಿಯಾಗಿರುವಂತಹ ಸೀನಿಯರ್ಸಿಗೆ ಒಂದು ಸೇಫ್ಟಿಯದೊಂದು ಯಾವತ್ತೂ ಒಂದು ಆತಂಕ ಇರುತ್ತೆ. ಇದು ಗೇಟೆಡ್ ಕಮ್ಯುನಿಟಿ ಆಗಿರುವುದರಿಂದ ಸೇಫ್ಟಿಯ ಬಗ್ಗೆ ಇಲ್ಲಿ ಯಾವುದೇ ಯೋಚನೆ ಇರೋದಿಲ್ಲ. ಎರಡನೇದಾಗಿ, ವಯಸ್ಸಾದವರು ಮನೆಯಲ್ಲಿ ಒಬ್ಬೊಬ್ಬರು ಇಬ್ಬರಿಬ್ಬರು ಇದ್ದಾಗ ವಯಸ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೆ ಅವರು ಹೊರಗೆ ಹೋಗಿ ಸಮಾಜವನ್ನು ಎದುರಿಸುವಂತಹ ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ಗಳಿಗೆ ಅದಕ್ಕೆಲ್ಲ ಹೋಗುವಂಥದ್ದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದ ತಕ್ಷಣ ಅವರ ಸಾಮಾಜಿಕ ಜೀವನ ಕಡಿಮೆ ಆಗುತ್ತೆ. ಸಾಮಾಜಿಕ ಜೀವನ ಮತ್ತು ಮಾನಸಿಕ ಸ್ವಾಸ್ಥ್ಯ ಒಂದಕ್ಕೊಂದು ರಿಲೇಷನ್ ಇರುತ್ತೆ.
ಸಾಮಾಜಿಕ ಜೀವನ ಕಡಿಮೆ ಆದ ತಕ್ಷಣ ಮಾನಸಿಕ ಸ್ವಾಸ್ಥ್ಯ ಕಡಿಮೆ ಆಗ್ತದೆ. ಹಾಗೆ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇರುತ್ತೆ, ಆರೋಗ್ಯ ಕೆಡುವ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣದಿಂದಾಗಿ ಈ ಉಜ್ಜೀವನದಂತಹ ಹಿರಿಯ ನಾಗರಿಕ ಬಡಾವಣೆಯಲ್ಲಿ ಕಂಪ್ಯಾನಿಯನ್ಶಿಪ್ ಅಂದ್ರೆ ಅದೇ ವಯಸ್ಸಿನ ಸೀನಿಯರ್ಸ್ ಇನ್ನೂ ಕೂಡ ಇರೋದ್ರಿಂದ ಅವರು ಒಬ್ಬರಿಗೊಬ್ಬರಿಗೆ ಮಾತಾಡಿಕೊಳ್ಳಿಕ್ಕೆ ಅಥವಾ ಕಂಪ್ಯಾನಿಯನ್ಶಿಪ್ ಬೆಳೆಸ್ಕೊಳ್ಳಲಿಕ್ಕೆ ಒಂದು ಅವಕಾಶ ಇರುತ್ತೆ. ಮೂರನೇದಾಗಿ ಹ್ಯಾಸಲ್ ಫ್ರೀ ಲೈಫ್. ಸೊ ನಾನಾಗ್ಲೇ ಹೇಳಿದ ಹಾಗೆ ಮನೆಯನ್ನು ನೋಡ್ಕೊಳ್ಳುವಂಥದ್ದು, ಮನೆಯಲ್ಲಿ ಗುಡಿಸಿ ಒರೆಸಿ ಮಾಡುವಂಥದ್ದು, ಸ್ವಚ್ಛವಾಗಿಡುವಂಥದ್ದು, ಇನ್ನು ಮುಖ್ಯವಾಗಿ ಅಡುಗೆ ಮಾಡುವಂಥದ್ದು, ಅದು ನಮ್ಮ ಜೀವನದಲ್ಲಿ ಒಂದು ಮುಖ್ಯ ಅಂಗ ಅಲ್ವಾ. ಸೊ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಏನು ಸಮಸ್ಯೆ ಇರುತ್ತೆ ಅಂತಂದ್ರೆ, ವಯಸ್ಸಾದವರು ಗಂಡ ಹೆಂಡತಿ ಮಾತ್ರ ಇದ್ದಾರೆ ಅಥವಾ ಒಬ್ಬರೇ ಇದ್ದಾರೆ ಅಂತಂದ್ರೆ ಒಂದಿನ ಮಾಡಿದ ಅಡಿಗೆಯನ್ನು ಫ್ರಿಜ್ನಲ್ಲಿಟ್ಟು 3 ದಿನ ತಿಂತಾರೆ. ಅಥವಾ ಒಂದು ಪೌಷ್ಟಿಕ ಆಹಾರದಲ್ಲಿ 4-5 ಬೇರೆ ಬೇರೆ ಬಗೆ ಏನೇನು, ಅದರಲ್ಲಿ ತರಕಾರಿ ಇರಬೇಕು, ಅದರಲ್ಲಿ ಪ್ರೋಟೀನ್ ಇರಬೇಕು, ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು, ಇದನ್ನು ಅವ್ರು ಸರಿಯಾಗಿ ನೋಡಿ ಆಹಾರವನ್ನು ತಗೊಳ್ಳೋದಿಲ್ಲ. ಅವ್ರು ಒಂದ್ಸಲ ಮಾಡಿದನ್ನು ಫ್ರಿಜ್ನಲ್ಲಿಟ್ಟು ಸ್ವಲ್ಪನೇ ಬಿಸಿ ಮಾಡಿ 3 ದಿನ ತಿಂತಾರೆ. ಅಥವಾ ಅನ್ನ ಮೊಸರು ತಿಂದು ಸಾಕು, ಇವತ್ತು ನಾವು ಒಬ್ಬನೇ ಇರೋದಲ್ಲ ಅನ್ನುವ ಇದೆ. ಸೊ ಇಂಥಲ್ಲಿ ಬಂದಾಗ ಸಾಮಾಜಿಕ ಜೀವನದ ಒಟ್ಟಿಗೆ ಇಲ್ಲಿ ಇರುವಂತ ಫೆಸಿಲಿಟಿ ಏನಂತಂದ್ರೆ, ಇಲ್ಲಿ ಒಂದು ಡೈನಿಂಗ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಇದರಲ್ಲಿ ಸಾಮಾನ್ಯವಾಗಿ ಸೀನಿಯರ್ಸಿಗೆ ಅಥವಾ ವಯಸ್ಸಾದವರಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳಿರುವಂತಹ ಆಹಾರವನ್ನ ಪ್ಲಾನ್ ಮಾಡಲಾಗುತ್ತೆ. ಅದರಿಂದಾಗಿ ಒಂದು ಎಡಿಷನಲ್ ಬೆನಿಫಿಟ್ ಏನ್ ಬರ್ತದೆ ಅಂತಂದ್ರೆ, ಅವರ ನ್ಯೂಟ್ರಿಷನಲ್ ಎಲಿಮೆಂಟ್ ಏನಿದೆ ಅದು ಬೆಟರ್ ಆಗುತ್ತೆ. ಅದರೊಟ್ಟಿಗೆ ಇನ್ನೊಂದು ಆರೋಗ್ಯ. ಸಾಮಾನ್ಯವಾಗಿ ನಾವು ಆರೋಗ್ಯದ ಬಗ್ಗೆ ಏನು ಯೋಚನೆ ಮಾಡ್ತೇವೆ, ತಲೆನೋವಾದ್ರೆ ಡಾಕ್ಟರ್ ಹತ್ರ ಹೋಗುವಂಥದ್ದು, ಅಥವಾ ಏನಾದ್ರೂ ಸಮಸ್ಯೆ ಆದ್ರೆ ಡಾಕ್ಟರ್ ಹತ್ರ ಹೋಗುವಂಥದ್ದು. ಆದ್ರೆ ಸಮಸ್ಯೆ ಬರುವ ಮೊದಲೇ ನಾವು ನಿಲ್ಲಿಸಿದ್ರೆ, ಸೊ ಇಲ್ಲಿನ ಕಾನ್ಸೆಪ್ಟ್ ಏನಂತಂದ್ರೆ, ಸಮಸ್ಯೆ ಬರುವ ಮೊದಲೇ ವರ್ಷಕ್ಕೆ 2 ಸಲ 3 ಸಲ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ ಮಾಡುವಂಥದ್ದು. ಸೊ ಯಾವ ಸಮಸ್ಯೆ ಇದೆ ಅದು ಇಲ್ಲಿರುವಂತಹ ಮೆಡಿಕಲ್ ತಂಡಕ್ಕೆ ಏನಿದೆ ಅದು ಮೊದಲೇ ಗೊತ್ತಿರುತ್ತೆ. ಸೊ ಇವರಿಗೆ BPಯ ಸಮಸ್ಯೆ ಇದೆ, ಹಾಗಾಗಿ ಸಮಯಕ್ಕೆ ಇವರಿಗೆ ಔಷಧಿ ತೆಗೆದುಕೊಳ್ಬೇಕು, ತಗೊಳ್ದಿದ್ರೆ ಎಲ್ಲವೂ ತಿಳಿದಿರುತ್ತೆ, ಅದನ್ನ ನೋಡ್ಕೊಳ್ಬೇಕು ಅನ್ನೋದು. ಹಾಗಾಗಿ ಯಾವುದೇ ಸಮಸ್ಯೆ ಬಾರದ ಹಾಗೆ ಪ್ರಿವೆಂಟಿವ್ ಕೇರ್ ಅನ್ನೋಂಥದ್ದು ಅದನ್ನು ಒಂದು ಮಾಡುತ್ತೆ. ಎರಡನೇದಾಗಿ ಅವರಿಗೆ ಸಮಯಕ್ಕೆ ಔಷಧಿ ಸಪ್ಲೈ ಆಗಬೇಕು, ಮೆಡಿಸಿನ್ಸ್ ಎಲ್ಲ ತಂದು ಕೊಡಬೇಕು, ಆ ಒಂದು ಇದು. ನಂತರ ಸಾಮಾನ್ಯವಾಗಿ ನಾವೆಲ್ಲರೂ ನೆಗ್ಲೆಕ್ಟ್ ಮಾಡುವಂತಹ ಒಂದು ಭಾಗ ಏನು ಅಂತಂದ್ರೆ ಫಿಸಿಯೋಥೆರಪಿ. ಸಾಮಾನ್ಯವಾಗಿ ನೀವು ವಯಸ್ಸಾದವರನ್ನು ನೋಡಿದ್ರೆ ಕೆಲವೊಂದು ಕಾಮನ್ ಪ್ರಾಬ್ಲಮ್ಸ್ ಇರುತ್ತೆ. ಅಂದ್ರೆ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬಾಡಿ ಬ್ಯಾಲೆನ್ಸ್ ಸಿಕ್ಕುದಿಲ್ಲ, ನಡೆಯುವಾಗ ಮುಗ್ಗರಿಸಿ ಬೀಳುವ ಹಾಗೆ ಆಗುತ್ತೆ. ಸೊ ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ, ಬಾಡಿ ಬ್ಯಾಲೆನ್ಸ್ ಇಲ್ಲ ಅಂತ. ಫಿಸಿಯೋಥೆರಪಿಯಿಂದ ಈ ಎಲ್ಲ ಸಮಸ್ಯೆಗಳನ್ನ ಕಡಿಮೆ ಮಾಡುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಲ್ಲಿನ ಪ್ರಿವೆಂಟಿವ್ ಮೆಡಿಕಲ್ ಕೇರ್ನಲ್ಲಿ ಫಿಸಿಯೋಥೆರಪಿ ಕೂಡ ಇನ್ಕ್ಲೂಡ್ ಇರುತ್ತೆ. ಓಕೆ, ಅದರೊಟ್ಟಿಗೆ ಸೊ ನಾನು ಆಗ್ಲೇ ಹೇಳಿದಾಗೆ, ಸೊ ಸೀನಿಯರ್ಸಿಗೆ ಅಥವಾ ಅವರ ಮಕ್ಕಳಿಗೆ ಇರುವಂತ ಒಂದು ಆತಂಕ ಅಂದರೆ, ಮಧ್ಯರಾತ್ರಿ ಏನಾದ್ರೂ ಸಮಸ್ಯೆ ಬಂದ್ರೆ ಯಾರು ನೋಡ್ತಾರೆ? ಸೊ ಇಲ್ಲಿನ ವ್ಯವಸ್ಥೆಯಲ್ಲಿ ಯಾವುದೇ ಸಮಯಕ್ಕೆ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಅದಕ್ಕೆ ಒಂದು ಸೂಕ್ತವಾದ ಒಂದು ಅರೇಂಜ್ಮೆಂಟ್ ಮಾಡಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಮತ್ತೆ ಅಲ್ಲಿ ಆಸ್ಪತ್ರೆಯಲ್ಲಿ ಕೋಆರ್ಡಿನೇಟ್ ಮಾಡಿ, ಮತ್ತೆ ಅವರನ್ನು ಮನೆಗೆ ಆದಷ್ಟು ಬೇಗ ಕರೆದುಕೊಂಡು ಬಂದು ಪುನಃ ಅವರ ರಿಕವರಿ ಆಗುವ ತನಕ ಇರುವಂತಹ ವ್ಯವಸ್ಥೆಯನ್ನು ಇಲ್ಲಿ ನೋಡ್ಕೊಳ್ಳಿಕ್ಕಾಗ್ತದೆ. ಸೊ ಈ ರೀತಿ ಅದಲ್ಲದೆ ಇನ್ನೊಂದು ವೃದ್ಧಾಶ್ರಮದಲ್ಲಿ ಮತ್ತೆ ಇದಕ್ಕೆ ಇರುವಂತಹ ವ್ಯತ್ಯಾಸವನ್ನು ನಾನು ಹೇಳ್ತಾ ಇದ್ದೆ ಒಂದೊಂದಾಗಿ. ಸೊ ಇನ್ನೊಂದು ಏನಂತಂದ್ರೆ, ಸಾಮಾನ್ಯವಾಗಿ ವಯಸ್ಸಾದವರು ಮನೆಯಲ್ಲಿ ಇದ್ರು ಅಂತಂದ್ರೆ ಬೆಳಗಿಂದ ಸಂಜೆವರೆಗೆ ಏನ್ ಮಾಡ್ತಾರೆ? ಒಂದೋ ಟಿವಿ ನೋಡ್ತಾರೆ ಅಥವಾ ನಿದ್ರೆ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಸಾಮಾಜಿಕ ಜೀವನ ಕಡಿಮೆ ಆಗಿರುತ್ತೆ, ಮತ್ತೆ ಒಂದು ಮೀನಿಂಗ್ಫುಲ್ ಎಂಗೇಜ್ಮೆಂಟ್ ಅಂತ ಏನ್ ಹೇಳ್ತಾರೆ ಅದು ಇರುವುದಿಲ್ಲ. ಅದನ್ನ ಮಾಡುವುದಕ್ಕೋಸ್ಕರ ಇಲ್ಲಿ ಉಜ್ಜೀವನದಂತಹ ಬಡಾವಣೆಯಲ್ಲಿ ವಿಶೇಷ ವ್ಯವಸ್ಥೆ ಇರುತ್ತೆ. ಬೆಳಗಿಂದ ಸಂಜೆ ಇಲ್ಲಿ ಮಾಡಿರುವಂತಹ ಕ್ಲಬ್ನಲ್ಲಿ ಸೊ ಇಂಡೋರ್ ಗೇಮ್ಸ್ ಆಗಲಿ ಅಥವಾ ಔಟ್ಡೋರ್ ಗೇಮ್ಸ್ ಆಗಲಿ, ಜಿಮ್ ಆಗಲಿ, ಅಥವಾ ಅವರನ್ನ ಒಂದು ಮೀನಿಂಗ್ಫುಲ್ ಆಗಿ ಈಗ ಬೇರೆ ಬೇರೆ ಕ್ಲಬ್ಗಳು, ಉದಾಹರಣೆಗೆ ಯಾರಿಗೆ ಸಂಗೀತದ ಬಗ್ಗೆ ಇಷ್ಟ ಇದೆ, ಸೊ ಸಂಗೀತದ ಬಗ್ಗೆ ಇಷ್ಟವರನ್ನು ಒಟ್ಟು ಸೇರಿಸಿ ಅದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಅಥವಾ ಕೆಲವರಿಗೆ ಟೂರ್ ಅಥವಾ ಪಿಕ್ನಿಕ್ ಎಲ್ಲ ಹೋಗ್ಲಿಕ್ಕೆ ತುಂಬಾ ಇಷ್ಟ ಇರುತ್ತೆ, ಸೊ ಅವರನ್ನೆಲ್ಲ ಸೇರಿಸಿ ಆ ವ್ಯವಸ್ಥೆ ಮಾಡುವಂಥದ್ದು. ಅಥವಾ ಕೆಲವರಿಗೆ ಸುಮ್ಮನೆ ಸಣ್ಣ ಪುಟ್ಟ ಆಟ ಆಡುವ ಇಷ್ಟ ಇರುತ್ತೆ, ಸೊ ಅಂಥದನ್ನು ಮಾಡಿಸುವಂಥದ್ದು. ಅಥವಾ ಇಂಡೋರ್ ಗೇಮ್ಸಿಗೆ ಬೇಕಾದ ಅದನ್ನು ಮಾಡಿಸುವಂಥದ್ದು. ಮತ್ತೆ ಬಹಳಷ್ಟು ಬಾರಿ ನಮ್ಮಲ್ಲಿ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ.
ಅದು ನಮ್ಮ ಫ್ಯಾಮಿಲಿ ಜವಾಬ್ದಾರಿಯಿಂದಾಗಿ ನಾವು ಬಹಳಷ್ಟು ವರ್ಷ ಮಾಡಿರುವುದಿಲ್ಲ. ಹ್ಮ್ ಆ, ಅದನ್ನ ಈಗ ಹೊರಗೆ ತರಲಿಕ್ಕೆ ಸಮಯ. ಓಕೆ ನಾನು ವಾನಪ್ರಸ್ಥಾಶ್ರಮ ನಮಗೋಸ್ಕರ ಇರುವಂತ ಸಮಯ, ಅಂದ್ರೆ ಆ, ಆ, ಸ್ವಂತಕ್ಕೋಸ್ಕರ ಸಮಯವನ್ನ ಆ, ಮೀಸಲಿಡುವಂತಹದ್ದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇಷ್ಟೊಂದು ವ್ಯವಸ್ಥೆ, ಇಷ್ಟೊಂದು ಸರ್ವಿಸಸ್ ಇರುವಂತಹ ಈ ರೀತಿಯ ಬಡಾವಣೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆ ಇಲ್ಲ. ಇದೆ, ಬೆಂಗಳೂರು ಮತ್ತೆ ಮೈಸೂರು ನಗರಗಳಲ್ಲಿ ಇದೆ, ಸೀಮಿತವಾಗಿದೆ. ಆದ್ರೆ ಅಲ್ಲಿ ಅಪಾರ್ಟ್ಮೆಂಟ್ಗಳಿವೆ. ಸೊ ಈ ರೀತಿ ಇಷ್ಟು ವ್ಯವಸ್ಥೆ ಇರುವಂತಹ ಬಡಾವಣೆ ಏನಿದೆ, ಸೊ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಮೊದಲ ಬಾರಿ ಬರ್ತಾ ಇದೆ. ಅಥವಾ ಉಡುಪಿ, ಮಂಗಳೂರು, ಸೊ ಇಲ್ಲಿ ಮೊದಲ ಬಾರಿಗೆ ಬರ್ತಾ ಇದೆ. ಈಗ ಇವತ್ತಿನ ದಿನ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ 11% ಸೀನಿಯರ್ಸ್, 60 ವರ್ಷದ ಜಾಸ್ತಿ ಇರುವಂಥದ್ದು. 2030ರವರೆಗೆ ಇದು 21% ಆಗ್ತದೆ. 2050ಕ್ಕೆ ಇದು 30% ಆಗ್ತದೆ. ಸೊ ಹಾಗಾಗಿ ನಮ್ಮಲ್ಲಿ ವಯಸ್ಕರ ಜನಸಂಖ್ಯೆ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಆ ಸಮಯಕ್ಕೆ ಈ ರೀತಿಯ ವ್ಯವಸ್ಥೆಗಳು ನಮ್ಮ ದೇಶಕ್ಕೆ ತುಂಬಾ ಅಗತ್ಯ ಇದೆ. ಸೊ ಒಟ್ಟಿನಲ್ಲಿ ಹಿರಿಯರ ಜೀವನ ಪದ್ಧತಿ, ಅವರ ಜೀವನ ಶೈಲಿ, ಅದರ ಜೊತೆಗೆ ಉಜ್ಜೀವನ ಯಾವ ರೀತಿ ನಡೀತಾ ಹೋಗುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ವಿವರಿಸಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗೆ ವಿಜಯ ಸೋಲಾರ್ನ ಮಾಲಕರಾದಂತಹ ಗಿರೀಶ್ ಅವರಿದ್ದಾರೆ ಸರ್. ಇವರು ಪುತ್ತೂರಿನವರು. ನೀವು ಪುತ್ತೂರಿನವರಾಗಿ ಇಲ್ಲಿ ಈಗ ಸೈಟ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ. ಉಜ್ಜೀವನದಲ್ಲಿ ಸೈಟ್ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಯಾವ ಕಾರಣಕ್ಕೆ ಇದನ್ನ ಚೂಸ್ ಮಾಡ್ಕೊಂಡ್ರಿ ಸರ್? ಯಾಕೆಂದ್ರೆ ನಾನು ಅಲ್ಲೆಲ್ಲೋ ದೂರದ ಬೆಂಗಳೂರಿನಲ್ಲಿ ಅಥವಾ ಮೈಸೂರಿನಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ರೆ ಅದು ರೆಕಾರ್ಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಏನಾದ್ರು ಸಮಸ್ಯೆ ಇರ್ಬೋದು. ಆದ್ರೆ ಈ ದ್ವಾರಕಾ ಪ್ರತಿಷ್ಠಾನವನ್ನು ನಾನು ಹಲವು ವರ್ಷಗಳಿಂದ ಕೇಳಿದ್ದೇನೆ. ಅವರು ಮಾಡಿದ ಎಲ್ಲಿಯೂ ಕೂಡ ಯಾವುದೇ ಸಮಸ್ಯೆ ಆಗಲಿಲ್ಲ, ನಂಬಿಕೆ ಉಂಟು. ಹಾಗಾಗಿ ಒಂದು ಸಾರಿ ಸೈಟ್ ಪರ್ಚೇಸಿಗೆ ಅಂತಲ್ಲ, ಇವರು ಗಣೇಶ್ ಅಣ್ಣನವರ ಜೊತೆ ಎಲ್ಲ ಲೇಔಟ್ಗಳನ್ನು ನೋಡ್ತಾ ಬಂದೆ. ನೋಡ್ತಾ ಬರುವಾಗ ಇಲ್ಲಿ ಉಜ್ಜೀವನಕ್ಕೆ ಬರುವಾಗ ನನಗೆ ಅನ್ನಿಸ್ತು, ನಾವು ಮೊದಲೆಲ್ಲ ತ್ರಿಶಂಕು ಸ್ವರ್ಗ ಅಂತ ಹೇಳುದು ಕೇಳಿದ್ದೇವೆ. ಇಲ್ಲಿ ಗೋಪಾಲಣ್ಣನವರು ಭೂಲೋಕದಲ್ಲಿ ಸ್ವರ್ಗವನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇಲ್ಲಿ ಇರುವ ಪಾರ್ಕ್ ಇರ್ಬೋದು, ಅಥವಾ ಇಲ್ಲಿ ಹೋಟೆಲ್ ಇರ್ಬೋದು, ಗೋಶಾಲೆ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಅಥವಾ ಅದಲ್ಲದೆ ವಿಶೇಷವಾಗಿ ಇವರು ಒಂದು ಧ್ಯಾನ ಮಂದಿರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಧ್ಯಾನ ಮಂದಿರದಲ್ಲಿ ಅದಲ್ಲದೆ ಪಿರಮಿಡ್ ಅನ್ನು ಕೂಡ ಮಾಡಿ ನಮಗೆ ಧ್ಯಾನ ಮಾಡುವವರಿಗೆ, ಮೆಡಿಟೇಷನ್ ಮಾಡುವವರಿಗೆ ಮೆಡಿಟೇಷನ್ ವ್ಯವಸ್ಥೆ ಮಾಡಿದ್ದಾರೆ. ಅದೆಲ್ಲ ನೋಡುವಾಗ, ಇಲ್ಲಿ ವ್ಯವಸ್ಥೆ ನೋಡುವಾಗ ನನಗೆ ಇಲ್ಲೂ ಒಂದು ಜಾಗ ಖರೀದಿ ಮಾಡುವ ಅಂತ ಹೇಳಿ ಹೊರಟವ ಒಂದು ಹೋಗಿ 2 ಮಾಡಿದೆ. ಯಾಕಂದ್ರೆ ಒಂದನ್ನು ನಾನು ಆಕ್ಚುಲಿ ಇಲ್ಲಿ ಇರ್ಲಿಕ್ಕೋಸ್ಕರ ಅಲ್ಲ, ನಿಧಾನಕ್ಕೆ ಮಾರಾಟ ಮಾಡುವ ಉದ್ದೇಶದಲ್ಲಿ ಒಂದು ತಗೊಂಡೋಗಿ ಮನೆಯಲ್ಲೆಲ್ಲ ಮಾತಾಡಿ ಆಗುವಾಗ ಆಯ್ತು, ಎಲ್ಲಿಯಾದ್ರೂ ಇದನ್ನು ಕೊಡ್ಲಿಕ್ಕೆ ಇಷ್ಟು ಒಳ್ಳೇದಾಗಿ ಇರುವಾಗ ಕೊಡ್ಲಿಕ್ಕೆ ಮನಸ್ಸು ಬಾರದೇ ಇದ್ರೆ, ಹಾಗೆ ಇನ್ನೊಂದು ಕೂಡ 2 ಕೂಡ ನಾನು ತಗೊಂಡಿದ್ದೇನೆ. ದ್ವಾರಕದವ್ರದ್ದು ಬೇರೆ ಬೇರೆ ಬಡಾವಣೆಗಳು ಇದೆ, ಆದ್ರೆ ಉಜ್ಜೀವನವನ್ನ ಪರ್ಟಿಕ್ಯುಲರ್ಲಿ ನೀವು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕಾರಣ? ಹಿರಿಯ ನಾಗರಿಕರಿಗೆ ಅಂತ ಇವರು ಬೋರ್ಡ್ ಹಾಕಿದ್ದಾರೆ. ಆದ್ರೆ ನನ್ನ ಲೆಕ್ಕದಲ್ಲಿ ಬರೀ ಹಿರಿಯ ನಾಗರಿಕರಿಗೆ ಮಾತ್ರ ಅಲ್ಲ, ಕಿರಿಯ ನಾಗರಿಕರಿಗೂ ಇದನ್ನು ತಗೊಳ್ಬಹುದು. ಯಾಕಂದ್ರೆ ಈಗ ಕಿರಿಯರಾಗಿದ್ದಾಗ ತಗೊಂಡ್ರೆ ಹಿರಿಯರಾದಾಗ ಇಲ್ಲಿ ಮತ್ತೆ ಅವರಿಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಇದು 10 ಪಟ್ಟು ರೇಟ್ ಜಾಸ್ತಿ ಆದ್ರೂ ಆಗ್ಬಹುದು. ಅದಕ್ಕೆ ಈಗಲೇ ನಾವು ತಗೊಂಡಿಟ್ರೆ ಮುಂದೆ ಬೇಕಾದ್ರೆ ಇಟ್ಕೊಳ್ಬಹುದು, ಅಥವಾ ಮೂರನೇ ತಗೊಳ್ಳುವವರು ಈಗಿನ 10 ಪಟ್ಟು ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋರು ಇರ್ತಾರೆ. ಆ ಉದ್ದೇಶದಿಂದ ಇಲ್ಲೇ ತಗೊಳ್ಳೋದು ನಾನು. ಹೌದು ಸರ್, ಯಾಕಂದ್ರೆ ಇಲ್ಲಿ ಫೆಸಿಲಿಟಿಯನ್ನ ನೋಡಿದ್ರೆ ಇದು ಮುಂದೆ ನಿಮ್ಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಿಕ್ಕಿದ್ರು ನನಗೆ ತಗೊಳ್ಳಿಕ್ಕೆ ಆಗ್ತದಾ ಇಲ್ವಾ ಅಂದ್ರೆ ಈಗ ತಗೊಳ್ಳುವ 10 ಪಟ್ಟು ರೇಟ್ ಜಾಸ್ತಿ ಆಗಿರೋದು. ಹಾಗಾಗಿ ಹಿರಿಯ ನಾಗರಿಕರಿಗೆ ಮಾತ್ರ ಅಲ್ಲ, ಕಿರಿಯರಿಗೂ ಕೂಡ ಆರಾಮವಾಗಿ ಗಾಡಿ ತಗೊಳ್ಬಹುದು ಅಂತ ನನ್ನ ಉದ್ದೇಶ ಆಗಿದೆ. ಇಷ್ಟೆಲ್ಲಾ ಫೆಸಿಲಿಟೀಸ್ ಜೊತೆಗೆ ಇನಾಗ್ರೇಷನ್ ನ ಸ್ಪೆಷಲ್ ಆಗಿ 10% ಆಫ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇನ್ಯಾಕ್ ತಡ, ನಿಮ್ಮ ಸೈಟ್ ಅನ್ನ ನೀವು ಈಗಲೇ ಬುಕ್ ಮಾಡಿಕೊಳ್ಳಿ ಅಂಡ್ ನಿಮ್ಮ ಈ ಒಂದು ನಿವೃತ್ತಿಯ ಜೀವನವನ್ನ ಎಂಜಾಯ್ ಮಾಡಬಹುದು.